ಯಾವ ಸುಲ್ತಾನ್ರು? ಬಹುಮನಿ ಸುಲ್ತಾನರು. ಉತ್ತರ ಭಾರತದಲ್ಲಿ ಸುಲ್ತಾನ್ರೆಲ್ಲ ಉತ್ತರ ಭಾರತದ ದೆಹಲಿಯಲ್ಲಿ ಆಡಳಿತ ಮಾಡಿದ್ರು. ಹೌದು, ದೆಹಲಿ ಸುಲ್ತಾನ್ರು ಆಡಳಿತ ಮಾಡಿದ್ರು. ಮೊಘಲರ ಆಡಳಿತ ಮಾಡಿದ್ರು. ಯಾರು ಆಡಳಿತ ಮಾಡಿದ್ರು? ಹೌದಾ, ಮೊಘಲರು ಆಡಳಿತ ಮಾಡಿದ್ರು. ಆದರೆ ದಕ್ಷಿಣ ಭಾರತದಲ್ಲಿ ಆರಂಭವಾದ ಮೊದಲ ಒಂದು ಮುಸ್ಲಿಂ ಸಾಮ್ರಾಜ್ಯ ಯಾವುದಾದ್ರೂ ಅದಾನ ಅಂತಂದ್ರ ಅದು ಇದೆ. ದಕ್ಷಿಣ ಭಾರತದಲ್ಲಿ ಆರಂಭವಾದ ಮುಸ್ಲಿಂ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಅಂತ ಬಹುಮನಿ ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲಿ ಆರಂಭವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಯಾವುದು ಅಂದ್ರೆ ಬಹುಮನಿ ಸಾಮ್ರಾಜ್ಯ. ಹಾಗಾದ್ರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು? ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹುಡ್ತಾ ಹೋದ್ರ ಅಲ್ಲಾವುದ್ದೀನ್ ಹಸನ್ ಗಂಗು. ಅಲ್ಲಾವುದ್ದೀನ್ ಹಸನ್ ಗಂಗು ಅನ್ನೋನು ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಂತ ಹುಡ್ತೀವಿ. ಎಂತ ಸಾಮ್ರಾಜ್ಯ ಸ್ಥಾಪಕ? ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ. ಅಲ್ಲಿವರೆಗೂ ದಕ್ಷಿಣ ಭಾರತದಲ್ಲಿ ಯಾವುದೇ ಮುಸ್ಲಿಂ ಸಾಮ್ರಾಜ್ಯ ಇದ್ದಿಲ್ಲ. ಈ ಹಸನ್ ಗಂಗುನಿಂದ ಫಸ್ಟ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಬಹುಮನಿ ಸಾಮ್ರಾಜ್ಯದ ರಾಜಧಾನಿ ಕೇಂದ್ರ ಕಲಬುರ್ಗಿ ರೀ. ಕಲಬುರ್ಗಿಯ ಮೊದಲ ಹೆಸರು ಏನಾಗಿತ್ತು ಅಂದ್ರೆ ಹಫ್ಸಾನಾಬಾದ್ ಅಂತ ಕರಿತಿದ್ರು. ಹಫ್ಸಾನಾಬಾದ್ ನಂತರ ಗುಲ್ಬರ್ಗ, ನಂತರ ಕಲಬುರ್ಗಿ ಅಂತ ಉಂಟು. ಹಾಗಾದ್ರೆ ಕೆಲವೊಂದು ಇತಿಹಾಸಕಾರರ ಪ್ರಕಾರ ಈ ಸಾಮ್ರಾಜ್ಯ ಬಹುಮನಿ ಅಂತ ಹೆಸರು ಬರ್ಲಕ್ ಕಾರಣ ಏನು ಅಂತ ಕೇಳಿದ್ರೆ ನೋಡ್ರಿ, ಬಹುಮನಿ ಅಂತೇಳಿ ಯಾಕೆ ಹೆಸರು ಬಂತು ಅಂತಂದ್ರ ಈ ಅಲ್ಲಾವುದ್ದೀನ್ ಹಸನ್ ಗಂಗು ಏನದಲ್ಲ, ಅಲ್ಲಾವುದ್ದೀನ್ ಹಸನ್ ಗಂಗು ಏನದಲ್ಲ, ಈತ ಪರ್ಸಿಯಾದ ಬಹುಮನಿ ಪ್ರಾಂತ್ಯದಿಂದ ಬಂದವ ಅಂತ ಹೇಳ್ತಾರೆ.
ಪರ್ಷಿಯಾದ ಬಹುಮನಿ ಪ್ರಾಂತ್ಯದಿಂದ ಬಂದ ಕಾರಣಕ್ಕಾಗಿ ಈ ಒಂದು ಸಾಮ್ರಾಜ್ಯಕ್ಕೆ ಬಹುಮನಿ ಸಾಮ್ರಾಜ್ಯ ಅಂತ ಹೆಸರಿಟ್ರು ಅಂತ ಇತಿಹಾಸಕಾರ ಹೇಳ್ತಾರೆ. ಬಹುಮನಿ ಸಾಮ್ರಾಜ್ಯ ಅಂತ ಹೆಸರಿಟ್ರು ಅಂತ ನೆನಪರ್ ಹೊಡ್ತೀವಿ. ಹಾಗಾದ್ರೆ ಗಂಗು ಏನ್ರಿ, ಇದು ಏನ್ ಹೆಸರಿನ ಮತ್ಲಬಿ ಗೊತ್ತಾಗಲ್ದಲ್ಲ. ಹೌದಾ, ಗಂಗು ಪಾಯಿಂಟ್ ಮಾಡಿದ್ರಿಟ್ಟು. ಹೌದಾ, ಗಂಗು ಅಂದ್ರೆ ಯಾರು? ಹೌದಾ, ದೆಹಲಿಯಲ್ಲಿ ಒಬ್ಬ ಬ್ರಾಹ್ಮಣ ಇದ್ರಿ. ಯಾರಿದ್ರು? ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಮನ್ಯಾಗ, ಆ ಬ್ರಾಹ್ಮಣನ ಹೆಸರು ಏನು ಅಂದ್ರೆ ಗಂಗೂರಿ. ಆ ಗಂಗೂನ ಮನ್ಯಾಗ ಇವ ಹಸನ್ ಖಾನ್, ಇವನ ಹೆಸರು ಎಂತ ಖಾನ್? ಹಸನ್ ಖಾನ್ ಅಥವಾ ಜಾಫರ್ ಖಾನ್ ಅಂತ ಏನ್ಪರ್ ಕರೀತಾರೆ. ಜಾಫರ್ ಖಾನ್ ಅಂತೇಳಿ ಇವನ ಮೂಲ ನಾಮ ಆಗಿತ್ತು. ಈ ಹಸನ್ ಗಂಗು ಬಹುಮನಿ ಸಾಮ್ರಾಜ್ಯ ಸ್ಥಾಪಕನಾದಂತಹ ಹಸನ್ ಗಂಗು ಬಹುಮನ್ ಶಾ ಅಂತ ಹೇಳ್ತೀವಿ. ಈ ಮಗ ಗಂಗೂನ್ ಹೊಲದಾಗ ಗಳೆ ಹೊಡೆತಿದ್ದ. ಇತಿಹಾಸಕಾರರ ಪ್ರಕಾರ ಗಳೆ ಹೊಡೆದಂದ್ರೆ ಗೊತ್ತದ ಇಲ್ರಿ? ಗಳೆ ಹೊಡೆಯೋದು ಗೊತ್ತದನೇನ್ರಿ ನಿಮಗೆ? ಅದ ದನ ಕಟ್ಟಿ ಎತ್ತುಗಳು ಕಟ್ಟಿ ಅನ್ಪಾರ ಹೊಡಿತಾರ ಹೊಲ್ದಾಗ, ಗೊತ್ತದ ರೀ? ಮತ್ತೆ ಗಳೆ ಹೊಡೆಯೋದು ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ನಡೀತದ? ನಿಮ್ಗೆಲ್ಲ ಗೊತ್ತದ ರೀ? ಈ ಕಡೆ ಗೊತ್ತದ? ಆ ರೀತಿ ಗಳೆ ಹೊಡಿತಾ ಇದ್ದ. ಗಳೆ ಹೊಡೆಯೋ ಟೈಮ್ನಾಗ ಈ ಹಸನ್ ಖಾನಗ ಆ ಗಳ್ಯಾಕ್ ಏನ್ ಸಿಕ್ತಂದ್ರ ಬಂಗಾರ ಕೊಡ ಸಿಕ್ತು. ಹೌದ, ನಿಧಿ ಗಂಟ್ ಸಿಕ್ತು. ಅದ್ರ ತುಂಬಾ ಏನಿದ್ದು ಅಂದ್ರೆ ನಾಣ್ಯ ಇದ್ದು, ಬಂಗಾರ ನಾಣ್ಯ ಇದ್ದು. ಆತ ಅದು ಬಂಗಾರ ತುಂಬಿರ್ತಕ್ಕಂಥ ಕೊಡ ತಗೊಂಡು ಯಾಕಡ್ರ ಓಡ್ ಹೋಗಿತ್ತ ಅಂತಂದ್ರೆ ಅವನ ಜೀವನನೇ ಲೈಫ್ ಸೆಟಲ್ ಆಗ್ಬಿಡೋದು. ಆದ್ರೆ ಅವ ಹಂಗ ಮಾಡ್ಲಿಲ್ಲ. ಅದೇ ಕೊಡ ನಿಮಗೇನ್ರ ಸಿಕ್ಕಿತ್ತು ಅಂತಂದ್ರ ಏನ್ ಮಾಡ್ತಿದ್ದೀರಿ? 10 ರೂಪಾಯಿ ಸಿಕ್ಕರ್ ಬಿಡಲ್ಲ ನಾವು ಸರ್. 10 ರೂಪಾಯಿ. ಎಷ್ಟು ರೂಪಾಯಿ? 10 ರೂಪಾಯಿ ಸಿಕ್ಕರ್ ಬಿಡಲ್ಲ. ಈಗ ಅವ್ರದೇ ಏನ್ರ ಬಿದ್ದಿತ್ತಂದ್ರೂ ಪಟ್ ಅಂತೊಂಡು ಬ್ಯಾಗಿನಾಗ ಇಟ್ಕೊಂಬದ್ರಿ, ಕೊಡೋದು ಇಲ್ಲ. ಏನ್ರಿ ಪೆನ್ ಇಲ್ಲ ನೋಡ್ರಿ, ಪೆನ್ ತಗೊಂಡೆ ಬ್ಯಾಗಿನಾಗ ಇಟ್ಕೊಂಡ್ರ ಅಂತ ಸಿಕ್ಕ. ಈಗ ಬಂಗಾರ ಸಿಕ್ಕರ್ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ತಗೊಂಡ್ ಹೋಗ್ತೀರಿ. ಬಂಗಾರ ಸಿಕ್ಕರ್ ಪಾಪ ಅದೇ ಈಗ ಬ್ಯಾರದವ್ರ ಮನ್ಯಾಗ ಸಿಕ್ತು ಅಂತಂದ್ರೆ ಅದು ತಂದು ನಿಮ್ ಪಪ್ಪ ಕೊಡ್ತಿದ್ರು. ನನಗ್ಯಾಕೆ ಕೊಡ್ತಿದ್ರಿ? ಓ, ಗೌರ್ಮೆಂಟಿಗೆ ಒಯ್ದು ಕೊಡ್ತಿದ್ರಿ ಏನ್ರಿ? ಹೊಲ್ದವ್ರಿಗೆ ಕೊಡ್ತಿದ್ರಿ, ನೀವೇ ಇಟ್ಕೋತಿದ್ರಿ. ನೀವೇ ಇಟ್ಕೊಂಡು ಬಡವ್ರಿಗೆ ವಾ ಇಂಥವ್ರು ಎಲ್ಲಿ ಸಿಗ್ತಾರ ಹೇಳ್ರೋಡಮ್ಮಿ? ಇಲ್ಲೇ ಸ್ಪರ್ಧಾ ಬೆಳಕೋದಾಗೆ ಸಿಗ್ತಾರ. ಹೌದಾ, ಬಡವ್ರಿಗೆ ಸಹಾಯ ಮಾಡ್ತಾರಂತ್ರಿ. ಅವ್ರಿಗೆ ಯಾರ್ದ ಹೊಲ ಅವ್ರಿಗೆ 50, ನಿಮಗ್ 50. ಅವ್ರು ಹೇಳ್ತಾರಿ ನಾವು ಬಡವ್ರಿದ್ದೇವು ನಮ್ಗ ಕೊಡ್ರಿ ಅಂತ. ಏನ್ರಿ ಸಿಕ್ಕಿಲ್ಲ ಏನ ಸಿಕ್ಕ ಒಳಗ್ ಕೊಡ್ತಾರ ಅಂತ ಹೇಳ್ತಾರ್ರಿ ಅವ್ರು. ಏನ್ ನಿಮಗ್ ಸಿಕ್ಕರೆ ಏನ್ ಮಾಡ್ತಿದ್ರಿ? ನೀವೇ ಇಟ್ಕೋತಿದ್ರಿ. ಇಲ್ಲಿತ ಹಸನ್ ಖಾನ್ಗೆ ಏನ್ಪಾರ್ ಬಂಗಾರ ಸಿಕ್ತು. ಇವ ಒಯ್ ತನ್ನ ಮಾಲೀಕನಿಗೆ ಸೇರ್ಬೇಕಾಗಿದ್ ಬಂಗಾರ ಅಂತೇಳಿ ಗಂಗು ತಂದು ಕೊಟ್ಟು ಬಿಟ್ರಿ. ಯಾರಿಗ್ ಕೊಟ್ಟ? ಹೌದಾ, ಗಂಗೂಗ್ ಏನ್ಪಾರ್ ತಂದು ಕೊಟ್ಟ. ಗಂಗೂಗ್ ತಂದು ಕೊಟ್ಟ ತಕ್ಷಣ ಗಂಗೂಗ್ ಅಚ್ಚರಿ ಅನಿಸ್ಬಿಡ್ತು. ಏನ್ ಅನ್ನಿಸ್ತು? ಗಂಗಗ್ ಅಚ್ಚರಿ ಅನಿಸ್ತು. ಯಾರಿಗಾದ್ರೂ ಅನಿಸ್ತದ ಇಂಥ ಇಷ್ಟು ದೊಡ್ಡ ಬಂಗಾರ ಏನ್ಪಾರ್ ಕೊಡ ತಂದು ಕೊಟ್ಟ ಅದ್ರ ಬಳಿಕ ಯಾರಿಗಾದ್ರೂ ಅಚ್ಚರಿ ಅನಿಸ್ತದ? ಈತನ ಪ್ರಾಮಾಣಿಕತೆಯನ್ನು ಕಂಡು ದೆಹಲಿಯಲ್ಲಿರ್ತಕ್ಕಂಥ ತುಘಲಕ್ ಸಂತತಿ, ಯಾವ ಸಂತತಿ? ಹೌದಾ, ತುಘಲಕ್ ಸಂತತಿಯ ಅರಸ ಯಾರು ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಅಂತ ಏನ್ಪರ್ ಹುಡ್ತೀವಿ. ಯಾವ ತುಘಲಕ್ ರೀ? ಮೊಹಮ್ಮದ್ ಬಿನ್ ತುಘಲಕ್. ಈ ಮೊಹಮ್ಮದ್ ಬಿನ್ ತುಘಲಕ್ ಆಸ್ಥಾನ ಕರ್ಕೊಂಡು ಹೋಗ್ತಾನ್ರಿ ಅವನಿಗೆ, ಹಸನ್ ಖಾನ್ ಕರ್ಕೊಂಡು ಹೋಗಿ ಹೇಳಿದ್ರಿ, ಮೊಹಮ್ಮದ್ ಬಿನ್ ತುಘಲಕ್ ಅರಸನಿಗೆ ಹೇಳಿದ್ರಿ, ಹೌದಾ ನೋಡು ನಮ್ಮ ಮನ್ಯಾಗ ಕೆಲಸ ಮಾಡ್ತಕ್ಕಂತಹ ಹಸನ್ ಖಾನ್ ಒಬ್ಬ ಕೆಲಸಗಾರ, ಇಷ್ಟು ಪ್ರಾಮಾಣಿಕತೆ ಅದ ನೋಡು ಸುಲ್ತಾನ ಅಂತ.
ಹೌದಾ. ಈ ಸುಲ್ತಾನ್ ಈತನ ಮೆಚ್ಚುಗೆ, ಈತನ ಪ್ರಾಮಾಣಿಕತೆಯನ್ನು ಕಂಡು ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ದ ಅಂದ್ರ 3,000 ಕುದುರೆಗಳ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾನ. ಎಷ್ಟು ಸಾವಿರ ಕುದುರೆಗಳು? ಹೌದಾ, 3,000 ಕುದುರೆಗಳ ಮುಖ್ಯಸ್ಥನಾಗಿತ್ತ ನೇಮಕ ಮಾಡ್ತಾನ. ಹೌದಾ, ನೇಮಕ ಮಾಡಿ ಎಲ್ಲಿಗೆ ನೇಮಕ ಮಾಡಿ ಕಳಿಸ್ದ ಅಂತಂದ್ರ ದೇವಗಿರಿ. ಯಾವ ಗಿರಿ? ದೇವಗಿರಿಗೆ ಏನ್ಪರ್ ನೇಮಕ ಮಾಡಿ ಕಳಿಸ್ಬಿಡ್ತಾನ. ದೇವಗಿರಿಯ ಜಾಗೀರ್ದಾರ್ ಆಗಿನ್ಪರ್ ನೀಡ್ಬಿಟ್ಟ. ಹೌದು, ಜಾಗೀರ್ದಾರ್. ಹಾಗಾದ್ರೆ ಈತ ದೆಹಲಿಯಿಂದ ದೇವಗಿರಿಗೆ ಹೊರಡುವಾಗ ಈ ಗಂಗು ಹೇಳ್ತಾನ, ಮಾಲಕ್ರೆ ನಾ ಹೋತರಿ, ಈಗ ಇಲ್ಲಿನ ಕತಿ ಮುಗೀತು, ದಿಲ್ಲಿದಿಂದ ಮಹಾರಾಷ್ಟ್ರದ ದೇವಗಿರಿಗೆ ಹೋಗ್ತೀನಿ ಅಂತಂದಾಗ ಗಂಗು ಹೇಳ್ತಾನ, ಏನ್ ಹೇಳ್ದ ಅಂತಂದ್ರ, ನೋಡಪ್ಪ ನೀ ಮುಂದೊಂದಿನ ಸುಲ್ತಾನ್ ಆಗ್ತಿ ಅಂದ್ಬಿಟ್ರಿ. ಗಂಗು ಭವಿಷ್ಯ ನೋಡ್ದವ ಬ್ರಾಹ್ಮಣ. ನೀ ಮುಂದೊಂದಿನ ಸುಲ್ತಾನ್ ಆಗ್ತಿ, ನಿಂದೇ ಒಂದು ಸಾಮ್ರಾಜ್ಯ ಇರ್ತದ. ನೀ ಒಂದಿನ ಸಾಮ್ರಾಜ್ಯ ಕಟ್ಟಿದಾಗ ನಿನ್ನ ಸಾಮ್ರಾಜ್ಯಕ್ಕೆ ನಂದೇ ಹೆಸರಿಡಬೇಕು. ಏನಿಡಬೇಕು? ನಿನ್ನ ಸಾಮ್ರಾಜ್ಯಕ್ಕೆ ನನ್ನದೇ ಹೆಸರಿಡಬೇಕು ಅಂತೇಳಿ ಹೇಳಿದಾಗ ಆಯ್ತ್ರಿ ಅಂತೇಳಿ ಹೇಳಿ ಬಂದಂತ ವ್ಯಕ್ತಿ ದೇವಗಿರಿಗೆ ಬಂದ. ಹೌದಾ, ದೇವಗಿರಿ ಬಂದಾದ ಬಳಿಕ ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಹುಚ್ಚಾಟತನ ಹೆಚ್ಚಾಯ್ತು. ಅಂತ ಸಂದರ್ಭದಲ್ಲಿ ಈ ಹಸನ್ ಖಾನ್ ಅಥವಾ ಜಾಫರ್ ಖಾನ್ ಸ್ವತಂತ್ರ ಘೋಷಿಸ್ಕೊಂಡು ಎಲ್ಲಿಗೆ ಬಂದ ಅಂದ್ರೆ ಕಲಬುರ್ಗಿಗೆ ಬರ್ತಾನ. ಕಲಬುರ್ಗಿಗೆ ಬಂದಾದ ಬಳಿಕ ಕಲಬುರ್ಗಿಯಲ್ಲಿ ಏನ್ ಮಾಡ್ದ ಅಂದ್ರೆ ತನ್ನದೇ ಒಂದು ಸಂತತಿ ಸ್ಟಾರ್ಟ್ ಮಾಡ್ಬಿಟ್ಟ. ಇದು ಬಹುಮನಿ ಸಾಮ್ರಾಜ್ಯ. ಹಾಗಾದ್ರೆ ಆತ ಏನ್ ಹೇಳಿದ್ದು ಅಂದ್ರೆ ಬಹುಮನಿ ಸಾಮ್ರಾಜ್ಯ. ಬಹುಮನಿ ಎನ್ನುವ ಪದ ಪರ್ಷಿಯನ್ ಪದ ಅದ. ಇದು ಸಂಸ್ಕೃತದಲ್ಲಿ ಹೋಗಿ ಹುಡುಕಾಡಿದ್ರ ಬ್ರಾಹ್ಮಣ ಎನ್ನುವ ಪದಕ್ಕೆ ಪರ ಅರ್ಥ ಸಿಗ್ತದ ಅಂತೇಳಿ ಆತ ಹೇಳ್ತಾನೆ. ಯಾರು? ಹಸನ್ ಖಾನ್. ಆದ್ರ ಇತರೆ ಇತಿಹಾಸಕಾರರು ಏನ್ ಹೇಳ್ತಾರಂದ್ರ, ಈತ ಹಸನ್ ಖಾನ್ ಏನದಲ್ಲ, ಅಲ್ಲಾವುದ್ದೀನ್ ಹಸನ್ ಗಂಗು ಏನದಲ್ಲ, ಈತ ಪರ್ಷಿಯಾದ ಬಹುಮನಿ ಎನ್ನುವ ಪ್ರಾಂತ್ಯದಲ್ಲಿ ಜನಿಸಿದ ಕಾರಣಕ್ಕಾಗಿ ತನ್ನ ಸಾಮ್ರಾಜ್ಯಕ್ಕೆ ಪರ್ಷಿಯಾ ಅಂತ ಹೆಸರಿಟ್ಟ. ಆದ್ರ ಗಂಗೂನ ಅರ್ಥದಲ್ಲಿ ಏನು, ಬ್ರಾಹ್ಮಣನ ಅರ್ಥದಲ್ಲಿ ಬಹುಮನಿ ಅನ್ನೋದು ಪರ್ಷಿಯನ್ ಪದ. ಅದು ಇದು ಸಂಸ್ಕೃತಕ್ಕೆ ಏನಾದ್ರು ಕನ್ವರ್ಟ್ ಮಾಡಿದ್ರ ಅದು ಬ್ರಾಹ್ಮಣ ಆಗ್ತದ ಅನ್ನೋದರ ಅರ್ಥ ಏನ್ಪರ್ ಹುಡ್ತೀವಿ. ಏನ್ ಅರ್ಥ ಆಗ್ತದ್ರಿ? ಬ್ರಾಹ್ಮಣ ಅನ್ನೋ ಅರ್ಥ ಆಗ್ತದ ಅಂತ ಏನ್ಪರ ಹೇಳ್ತಾರ. ಹಾಗಾದ್ರ ಇಲ್ಲಿ ನೋಡ್ರಿ, ಹಸನ್ ಖಾನ ಸಾಮ್ರಾಜ್ಯವನ್ನು ಏನ್ಪರ್ ದಕ್ಷಿಣ ಭಾರತದಲ್ಲಿ ನಿರ್ಮಾಣ ಮಾಡ್ದ. ನೋಡ್ರಿ, ಇದು ಆತನ ಮನೆತನಗೆ ಇದ್ದಂತಹ ಬಹುಮನಿ ಅಂತಕ್ಕಂಥ ಹೆಸರಿನ ಹಿನ್ನೆಲೆ ರೀ. ತಿಳಿತಾ? ನೋಡ್ರಿ, ಇಂಥ ಒಬ್ಬ ಪ್ರಾಮಾಣಿಕ ಅರಸ ಕಲಬುರ್ಗಿ ಒಳಗೆ ಏನ್ಪರ್ ತನ್ನ ಸಾಮ್ರಾಜ್ಯವನ್ನು ಆರಂಭ ಮಾಡಿದ್ದ ಅಂತ ಏನ್ಪರ್ ನೋಡ್ತೀವಿ. ಹಾಗೆ ನೋಟ್ ಮಾಡ್ರಿ, ತೆಗಿಲ ಇಲ್ಲಿ ನೋಡ್ರಿ, ಇಲ್ಲಿಂದ ನೋಟ್ ಮಾಡ್ರಿ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಹೌದಾ, ಬಹುಮನ್ ಶಾನ ಅವಧಿ ಎಷ್ಟು ಅಂತಂದ್ರೆ 1347ರಿಂದ 1358 ತನಕ ಈತನ ಆಡಳಿತ ನಡೀತದೆ. ಯಾರ ಆಡಳಿತ? ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನ ಆಡಳಿತ ಏನ್ಪರ್ ನಡೀತದ. ಈತ ತಾನು ಹೊರಡಿಸಿದ ನಾಣ್ಯದ ಮೇಲೆ ಏನಂತ ಕೆತ್ತದ ಅಂದ್ರೆ ಎರಡನೇ ಅಲೆಕ್ಸಾಂಡರ್ ಅಂತ ಕೆತ್ತಿಸ್ಕೊಂಡ್ಬಿಡ್ತಾನೆ. ಎರಡನೇ ಅಲೆಕ್ಸಾಂಡರ್ ತಾನು ಹೊರಡಿಸಿದ ನಾಣ್ಯದ ಮೇಲೆ ಎರಡನೇ ಅಲೆಕ್ಸಾಂಡರ್ ಅಂತ ಏನ್ಪಾರ್ ಕೆತ್ತಿಸ್ಕೊತಾನೆ. ಅಂದ್ರೆ ತನ್ನನ್ನು ಸ್ವಯಂ ಘೋಷಣೆ ಏನ್ಪಾರ್ ಮಾಡ್ಕೊಂಡ್ಬಿಡ್ತಾನ. ಮತ್ತು ಪರ್ಷಿಯಾದ ಖಲೀಫನ ಹೆಸರು ಒಂದ್ ಕಡೆ ಕೆತ್ತಿಸಿರ್ತಾನೆ. ಖಲೀಫನ ಹೆಸರು ಒಂದ್ ಕಡೆ ಕೆತ್ತಿರ್ತಾನೆ. ಪರ್ಷಿಯಾದ ಖಲೀಫನ ಹೆಸರು ಕೂಡ ಕೆತ್ತಿರ್ತಾನ. ಮತ್ತು ಈತನ ಆಡಳಿತದ ಅವಧಿಯಲ್ಲಿ 4 ತರಫ್, ಒಂದು ಕಲಬುರ್ಗಿ, ಪರ್ಷಿಯಾದ ಖಲೀಫನ ಹೆಸರು ಒಂದ್ ಕಡೆ, ನಾಣ್ಯದ ಒಂದ್ ಕಡೆ ಎರಡನೇ ಅಲೆಕ್ಸಾಂಡರ್ ಅಂತ ಕೆತ್ತಿಸ್ಕೊಂಡ್ರ, ಇನ್ನೊಂದ್ ಕಡೆ ಪರ್ಷಿಯಾದ ಖಲೀಫನ ಹೆಸರು ಏನ್ಪರ್ ಕೆತ್ತಿಸ್ತಾನ್ರಿ. ಹೌದಾ,
ಈತನ ಆಡಳಿತ ಅವಧಿಯಲ್ಲಿ ನೋಡ್ರಿ 4 ತರಫ್ಗಳಾಗಿ ಏನಪ್ಪ ವಿಂಗಡಣೆ ಮಾಡ್ತಾನೆ ಅಂದ್ರೆ ಪ್ರಾಂತ್ಯವನ್ನು ತರಫ್ ಆಗಿ ವಿಂಗಡಣೆ ಮಾಡ್ತಾನೆ. ಕಲಬುರ್ಗಿ, ಬೀದರ್, ಬಿರಾರ್, ದೌಲತಾಬಾದ್ ಅಥವಾ ದೇವಗಿರಿ. ಇವೇನು ಅಂದ್ರೆ ತರಫ್ಗಳ್ರಿ. ಯಾರ ಅವಧಿಯ ತರಫ್ಗಳು ಅಂತಂದ್ರ ಹೌದಾ ಅಲ್ಲಾವುದ್ದೀನ್ ಹಸನ್ ಗಂಗೂನ ಕಾಲಾವಧಿಯ ತರಫ್ಗಳು. ಇವುಗಳಿಗೆ ತರಫ್ದಾರ್ ಎನ್ನುವ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾನೆ. ಅಧಿಕಾರಿಗಳನ್ನು ನೇಮಿಸಿದನು. ತರಫ್ದಾರ್ ಎನ್ನುವ ಅಧಿಕಾರಿಗಳನ್ನು ಯಾರು ನೇಮಕ ಮಾಡ್ತಾರಂದ್ರೆ ಈತನೇ ನೇಮಕ ಮಾಡ್ತಾನ. ಹೌದಾ ಅಷ್ಟೇ ಅಲ್ಲದೆ ಈತ ಹಿಂದೂಗಳ ಮೇಲಿನ ಜೇಜಿಯ ಕಂದಾಯವನ್ನು ರದ್ದುಪಡಿಸಿದನು. ಜೇಜಿಯ ಕಂದಾಯವನ್ನು ಯಾರು ರದ್ದು ಮಾಡ್ತಾರಂದ್ರೆ ಈತ ರದ್ದು ಮಾಡ್ತಾನ. ಹಿಂದೂಗಳ ಮೇಲಿನ ಜೇಜಿಯ ಕಂದಾಯವನ್ನು ರದ್ದು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾಗ್ತಾರಂದ್ರ ಈ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅಂತ ಏನ್ಪ ನೋಡ್ತೀವಿ. ಎಂತ ಶಾರಿ ಇವನ ಆಸ್ಥಾನದಾಗ ಒಬ್ಬ ವಿದ್ವಾಂಸ ಇದ್ದ. ಯಾರು ಅಂದ್ರೆ ಇಸಾಮಿ. ಹೌದಾ ಈತ ರಚಿಸಿದ ಒಂದು ಕೃತಿ ಯಾವುದು ಅಂತಂದ್ರ ಫುತುಹತ್ ಈ ಸಾಲಟೀನ್ ಯಾರ ಆಸ್ಥಾನದಲ್ಲಿರ್ತಕ್ಕಂಥ ಅಲ್ಲಾವುದ್ದೀನ್ ಬಹುಮಾನ್ ಶಾನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕವಿ ಯಾರಾಗಿದ್ರ ಅಂದ್ರ ಇಸಾಮಿ ಅಂತಕ್ಕಂಥ ಕವಿ ಆಗಿದ್ದ. ಈ ಕವಿ ಹೊರಡಿಸಿದಂತ ಒಂದು ಕೃತಿ ಯಾವುದು ಅಂತಂದ್ರ ಫುತುಹತ್ ಈ ಸಾಲಟೀನ್ ಅಂತಕ್ಕಂತಹ ಒಂದು ಕೃತಿ ರಚನೆ ಮಾಡ್ತಾನೆ. ಫುತುಹತ್ ಈ ಸಾಲಟೀನ ಯಾವ ಟೀನ ಹೌದು ಸಾಲಟೀನ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ದ. ಯಾರು ರಚನೆ ಮಾಡಿದ್ರಿ? ಹೌದಾ ಇಸಾಮಿ ಅಂತಕ್ಕಂಥ ವ್ಯಕ್ತಿ ರಚನೆ ಮಾಡ್ತಾನೆ. ನೋಡಿ ತೆಗಿಲ. ನೆಕ್ಸ್ಟ್ ನೋಡ್ರಿ ಈತನ ನಂತರ ಅಧಿಕಾರಕ್ಕೆ ಬಂದವ ಯಾರು ಅಂದ್ರೆ ಒಂದನೇ ಮೊಹಮ್ಮದ್ ಶಾರಿ. ಒಂದನೇ ಮೊಹಮ್ಮದ್ ಶಾ 1358ರಿಂದ 1375 ತನಕ ಯಾರ ಆಡಳಿತ ನಡೀತದ ಅಂದ್ರೆ ಮೊಹಮ್ಮದ್ ಶಾನ್ ಒಂದನೇ ಮೊಹಮ್ಮದ್ ಶಾನ ಆಡಳಿತ ನಡೀತದೆ. ಯಾವ ಶಾನ ಆಡಳಿತ? ಒಂದನೇ ಮೊಹಮ್ಮದ್ ಶಾನ ಆಡಳಿತ ನಡೀತದ. ಈತ ಯಾರ ಮಗ ಅಂತಂದ್ರ ಹಸನ್ ಗಂಗೂನ ಮಗ ರೀ. ಹಸನ್ ಗಂಗೂನ ಮಗ ನೋಡ್ರಿ ಹಸನ್ ಗಂಗೂನ ಮಗ ರೀ. ಇಲ್ಲಿ ನೋಡ್ರಿ ಕಲಬುರ್ಗಿ ಒಳಗ ಕಲಬುರ್ಗಿ ಕೋಟೆ ಯಾವ ಕೋಟೆ? ಕಲಬುರ್ಗಿ ಕೋಟೆಯಲ್ಲಿ ಇವ್ರ ಆಡಳಿತ ಆರಂಭವಾಗಿರ್ತದ ಬಹುಮನಿ ಸಾಮ್ರಾಜ್ಯದವರು. ಹಾಗಾದ್ರೆ ಈ ಕೋಟೆ ನಿರ್ಮಾಣ ಮಾಡಿದವ್ರು ಯಾರು ಇರ್ತಾರ ಅಂತಂದ್ರ ತೆಲಂಗಾಣದ ಕಾಕತೀಯ ಅರಸ ಗುಲ್ಚನ್ ಅಂತಕ್ಕಂಥ ವ್ಯಕ್ತಿ ನಿರ್ಮಾಣ ಮಾಡಿರ್ತಾನೆ. ಅಂದ್ರೆ ಹಿಂದೂಗಳು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೋಟೆ ಇದಾಗಿರ್ತದೆ. ಗುಲ್ಚಂದ್ ಅಂತಕ್ಕಂಥ ವ್ಯಕ್ತಿ ಹೌದಾ ಈ ಕೋಟೆ ನಿರ್ಮಾಣ ಮಾಡಿರ್ತಾನ. ಹಾಗಾದ್ರ ಈ ಕೋಟೆಯನ್ನು ನಿರ್ಮಾಣ ಆಗಿತ್ತು. ಈ ಕೋಟೆ ಒಳಗೆ ಏನ್ ಇದ್ದಿಲ್ಲ ಅಂತಂದ್ರ ಸಿಂಹಾಸನ ಇದ್ದಿಲ್ರಿ ಕುಂಡ್ರಲಾಕ್. ಮೊದಲೇ ಕಲಬುರ್ಗಿ ಬಿಸಿಲ ಜಾಸ್ತಿ. ಹೌದಾ ಕಲಬುರ್ಗಿ ಕೋಟೆ ಮೊದಲೇ ಏನಪ್ಪಾ ಅಂದ್ರ ಕಲಬುರ್ಗಿ ಒಳಗೆ ಮೊದಲೇ ಬಿಸಿಲು ಜಾಸ್ತಿ. ಹೌದಾ ಅಂತದ್ರೊಳಗೆ ಇಲ್ಲಿ ಸಿಂಹಾಸನ ಇದ್ದಿಲ್ಲ. ಕಲಬುರ್ಗಿ ಅಷ್ಟೇ ಅಲ್ಲದೆ ಇಲ್ಲಿನ ನಾಗರಿಕರಿಗೆ ಏನ್ಪಾರ ನ್ಯಾಯ ಕೊಡ್ಬೇಕಾದ್ರು ಸುಲ್ತಾನ್ ಒಂದೊಂದು ಗಂಟಾ ಬಂಡಿ ಮ್ಯಾಲ ಕುಂತ ಏನ್ಪಾರ ನ್ಯಾಯ ಕೊಡ್ಬೇಕಾಗಿತ್ತು. ಬಂಡಿ ಮೇಲೆ ಕುಂಡ್ಲಾಕತ್ತರಿ ಬಿಸ್ಲಾಗ ಒಂದೊಂದು ಗಂಟಾ ಆತದೇನ್ರಿ? ಹೌದಾ ಆಗೋದಿಲ್ಲ. ಅಂತ ಟೈಮಿಗೆ ಹೊಳೆದಿದ್ದೇನು? ಹೌದಾ ಮೊಹಮ್ಮದ್ ಶಾಗ್ ಏನ್ ವಿಚಾರ ಬಂತು ಅಂತಂದ್ರ ನೆಕ್ಸ್ಟ್ ಯಾರ್ದಾರ ಮೇಲೆ ದಾಳಿ ಮಾಡಿದೆ ಅಂದ್ರೆ ಅವರು ಆಸ್ಥಾನದಲ್ಲಿ ಇರ್ತಕ್ಕಂಥ ಸಿಂಹಾಸನನೇ ಕೊಳ್ಳೆ ಹೊಡಿಬೇಕು. ಏನ್ ಮಾಡ್ಬೇಕು?
ಈಗ ಯಾರೇ ದಾಳಿ ಮಾಡೋ ಪ್ಲಾನ್ ಏನ್ ಇಟ್ಕೊಂಡಿರ್ತಾರಂದ್ರೆ ಕಪ್ಪು ಕಾಣಿಕೆ ಉಸ್ಲಿ ಮಾಡ್ಬೇಕು. ಹೌದಾ, ಅವ್ರ ಹತ್ರ ಇರೋ ರೊಕ್ಕ ಉಸ್ಲಿ ಮಾಡ್ಬೇಕು, ಅಥವಾ ಅವ್ರ ಹತ್ರ ಇರೋ ಕುದುರೆ ಉಸ್ಲಿ ತಗೊಂಡ್ಬರ್ಬೇಕು, ಅವ್ರ ಹತ್ರ ಆನಿ ತಗೊಂಡ್ಬರ್ಬೇಕು, ಇಂಥ ವಿಚಾರ ಮಾಡ್ತಾರ. ಆದ್ರ ಮೊಹಮ್ಮದ್ ಶಾನಿಗೆ ಏನ್ಪರ್ ಹೊಡೆದಿ ವಿಚಾರ ಏನಂದ್ರ, ಯಾವ ಆಸ್ಥಾನದೊಳಗೆ ಚಂದನ್ ಸಿಂಹಾಸನ ಅದನೋ ಅವನ ಮೇಲೆ ದಾಳಿ ಮಾಡೋ ವಿಚಾರ ಏನ್ಪರ್ ಬಂತು. ಹಾಗಾದ್ರ ಇಲ್ಲೇ ಕಲಬುರ್ಗಿ ಸಮೀಪ ಯಾವುದು ತೆಲಂಗಾಣ. ಹೌದಾ, ತೆಲಂಗಾಣದ ವಾರಂಗಲ್. ಹೌದಾ, ವಾರಂಗಲ್ ಪ್ರಾಂತ್ಯದ ಮೇಲೆ ದಾಳಿ ಆಗ್ತದೆ. ಈ ಪ್ರಾಂತ್ಯದ ಮೇಲೆ ಯಾರಿದ್ರಿ? ವಾರಂಗಲ್ದಾಗ ಅರಸರು ಯಾರು ಅಂದ್ರೆ ಕಾಕತೀಯ ಅರಸರು. ಕಾಕತೀಯ ಅರಸರು. ಇಲ್ಲಿ ಅರಸ ಯಾರಿದ್ರಂದ್ರೆ ಕಾಪಯ್ಯ ನಾಯಕ. ಕಾಪಯ್ಯ ನಾಯಕ. ಇವನ ಮಗ ವಿನಾಯಕ. ಇವನ ಮ್ಯಾಲ ದಾಳಿ ಮಾಡಿಬಿಟ್ರಿ ಯಾರು? ಮೊಹಮ್ಮದ್ ಶಾ. ಹಾ, ಬರೀ ಚಂದ ಹಳ್ಳುಗ ಹೇಳೇನಕ್ಕೆ ಸರ್ ಎಂತ ಬರೀ ಪಾಯಿಂಟ್ ಮಾಡ್ರಿ. ಹೌದು ನೋಡ್, ಕಾಪಯ್ಯ ನಾಯಕನ ಮೇಲೆ ಏನ್ಪಾರ್ ದಾಳಿ ಮಾಡ್ತಾನ್ರಿ ಯಾರು? ಮೊಹಮ್ಮದ್ ಶಾ. ಹೌದಾ, ಮೊಹಮ್ಮದ್ ಶಾ ಏನ್ಪಾರ್ ಕಾಪಯ್ಯ ನಾಯಕನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿದ ಒಳಕ ಆ ದಾಳಿಯಲ್ಲಿ ಇದು ಹುಚ್ಚಂತ ಮಗ ಏನ್ಪಾರ್ ವಿನಾಯಕ ಸಾತ್ ಹೋಗ್ತದ್ರಿ. ಬಂದ್ ನಡ್ಬಾರ್ಕ್ ನಿಂತರಿ, ಹಿಂಗ್ ರಾಪ್ಪನೇಸನ್ ಬಾಣ್ ಬಡಿತ ಮೆಲ್ಕಿಗೆ ಸಾತ್ ಹೋಯ್ತು. ಏನ್ ಮಾಡ್ತೀರಿ? ಅದ ಮಕ್ಕಳು ಹುಟ್ಬೇಕ್ರಿ, ಶಾಣೆ ಮಕ್ಕಳು ಹುಟ್ಬೇಕು, ಪಾಗಲ್ ಹುಟ್ಟಬೇಡ್ದು. ಹೌದು, ಹುಟ್ಬೇಕೇನ್ರಿ ಪಾಗಲ್ಲ? ಮಳ್ ಕುಂತಂಗ್ ಕೂಡೋದು. ಹೌದಾ, ಮಳ್ ನೋಡ್ದಂಗ್ ನೋಡೋದು. ಈಗ ಅಕಡೆ ನೋಡತ್ತಂದ್ರ ಆ ಕಡೆ ನೋಡ್ಕೊತ ನಿಂದ್ರದು ಅಂತ ಹುಟ್ರಿ ಏನ್ ಮಾಡ್ತೀರಿ? ಹೌದಾ ಇಲ್ರಿ? ನೀವ್ಯಾಕೆ ಆ ಕಡೆ ನೋಡತ್ತೀರಿ? ಏನ್ರಿ ಹುಚ್ಚನು ಇರ್ಬೇಕಂತೀರಿ? ಹೌದಾ, ಇಲ್ಲಿ ಏನಾಯ್ತು? ಸಾತ್ರಿ, ಇದು ಸಾತ್ ಬಿತ್ತದು. ಯಾವಾಗ ಸಾತ್ನು? ವಿನಾಯಕ ಅಂತಕ್ಕಂಥ ಪ್ರೀತಿಯ ಮಗ. ಎಂತ ಮಗ? ಹೌದಾ, ವಿನಾಯಕ ಅಂತಕ್ಕಂಥ ಪ್ರೀತಿಯ ಮಗ ಸಾತ್ನು. ಆಗೇನ್ಪಾರ್ ಕಾಪಯ್ಯ ತಲ್ವಾರ್ ಹಿಡ್ದಿದ್ದೇನ್ಪಾರ್ ಖಡ್ಗ ಕೈ ನಡಗ್ ಬಿಡ್ತು. ಏನಾಯ್ತು? ಕೈ ಮತ್ ಮಗ ಸತ್ರಿ, ಪ್ರೀತಿಯ ಮಗ ಸತ್ ಬಳಕ ಈ ಖಡ್ಗ ಎದಕ್ಕಿರ್ತದ ಕೈಯಾಗ? ಹೌದಾ, ಕೈ ನಡಿಗಾಡೇನ್ಪಾರ ಸಂಪೂರ್ಣವಾಗಿ ಸೋಲು ಒಪ್ಕೊಂಡ್ಬಿಡ್ತಾನ. ಸೋತ್ ಕೇಳ್ತಾನಪ್ಪ, ನೀ ಕಲಬುರ್ಗಿದಿಂದ ಬಂದಿದ್ದಿ ಮೊಹಮ್ಮದ್ ಶಾ, ನಿನಗೆ ಏನು ಬೇಕು ಅಂತ ಕೇಳಿದಾಗ, ಹೌದಾ, ಅವ ಹೇಳ್ತಾನ, ನನಗೆ ಏನೂ ಬೇಡ, ನನಗೆ ಸಿಂಹಾಸನ ಬೇಕು. ಏನ್ ಬೇಕು? ಹೌದಾ, ಸಿಂಹಾಸನ ಬೇಕು. ಯಾಕ? ಕಲಬುರ್ಗಿ ಒಳಗೆ ಜಾಸ್ತಿ ಬಿಸಿಲದನ್ನ, ಬಂಡಿ ಮೇಲೆ ಕುಂತ ನ್ಯಾಯ ಹೇಳ್ಬೇಕಾಗ್ಯದ. ಎಲ್ಲಿ ಕುಂತ ನ್ಯಾಯ ಹೇಳ್ಬೇಕಾಗ್ಯದ? ಬಂಡಿ ಮೇಲೆ ಕುಂತ ನ್ಯಾಯ ಹೇಳ್ಬೇಕಾಗ್ಯದ. ನನ್ನ ಕೈಲಿ ಆಗಲ್ದು ಕುಂಡ್ರಲಾಕ ಬಂಡಿ ಮೇಲೆ. ಹೌದಾ, ಕುಂಡ್ರ ಪರಿ ಏನೋ ಥೋಡೆ ನೀರು ಹೊಡೆದು ಕುಂಡಿರ್ತೇವ, ಆಮೇಲೆ ಒಂದು 10 ನಿಮಿಷದಾಗ ಒಣ ಹೋಲತ್ತದ ಬಂಡಿ. ಏನಾಗತ್ತದ? 10 ನಿಮಿಷದಾಗ ಏನ್ಪಾರ ಬಂಡಿ ಒಣಗ್ ಹೋಲತ್ತದ. ಹೋಯ್ತಾ? ಹಾಗಾದ್ರೆ ಆಮೇಲೆ ಕೂಡಂದ್ರ ಆತದ, ನಿನ್ನ ಕುಂಡ್ರಸ್ರ ಆತದ. ಹೌದಾ, ಹಾಗಾಗಿ ಏನಾಯ್ತು ಅಂದ್ರೆ ಸಿಂಹಾಸನ ತಗೊಂಡ್ ಹೋಗ್ಬಿಡ್ತಾನ್ರಿ. ಗುಲಾಬಿ ಮತ್ತು ಹಸಿರು ಬಣ್ಣದ ವಜ್ರದಿಂದ ಖಚಿತವಾಗಿರುವ ಬಣ್ಣದ ವಜ್ರ ಖಚಿತ ಸಿಂಹಾಸನವನ್ನು ವಶ ಪಡ್ಕೊಂಡ ಅಂತ ಏನ್ಪಾರ ಹುಡ್ತೀವಿ. ವಶಪಡಿಸಿಕೊಂಡನು. ಯಾರು ವಶಪಡಿಸ್ಕೊಂಡ್ರಿ? ಹೌದಾ, ಮೊಹಮ್ಮದ್ ಶಾ ಏನ್ಪಾರ ಸಿಂಹಾಸನ ವಶಪಡಿಸ್ಕೊಂಡ್ಬಿಟ್ಟ. ಬರ್ದ್ರ ಇದೆಲ್ಲ ನೀಟಾಗಿ? ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು? ಸಿಂಹಾಸನ ಪಡ್ಕೊಂಡಾದ ಬಳಕ ನೋಡ್ರಿ, ಸಿಂಹಾಸನ ತಂದಾದ ಬಳಕ ದಿಲ್ಲಿದಿಂದ ಏನಪ್ಪಾ ಅಂದ್ರ ಕೆಲ ಕನ್ಯರಿಗೆ ಮತ್ತು ಸಂಗೀತಗಾರರಿಗೆ ಏನ್ಪಾರ ಕರ್ಸಿರ್ತಾನ ನೀವು ಮೊಹಮ್ಮದ್ ಶಾ. ಇವನಿಗೆ ಡ್ಯಾನ್ಸ್ ನೋಡೋ ಹುಚ್ಚೊಂದಿತ್ರಿ. ಯಾರಿಗೆ? ಮೊಹಮ್ಮದ್ ಶಾನಿಗೆ. ಹೌದಾ, 1ನೇ ಮೊಹಮ್ಮದ್ ಶಾನಿಗೆ ನೃತ್ಯ ನೋಡ್ತಕ್ಕಂಥ ಹುಚ್ಚೊಂದಿತ್ತು. ಹೌದಾ, ಹಾಗಾಗಿ ದಿಲ್ಲಿದಿಂದ ಕರ್ಸಿರ್ತಾನ್ರಿ ನೃತ್ಯ ಮಾಡ್ತಕ್ಕಂಥ ಕನ್ಯರಿಗೆ. ಮತ್ತು ಅವ್ರ ಹಿನ್ನೆಲೆ ಗಾಯಕರು ಬೇಕಲ್ಲ, ಮತ್ ಬರೀ ಕುಣಿ, ಡ್ಯಾನ್ಸ್ ಇಲ್ಲ, ಇದು ಸೌಂಡ್ ಇಲ್ಲ, ಏನಿಲ್ಲ, ಬರೀ ಕುಣಿ ಅಂದ್ರೆ ಕುಣಿಲಕ್ ಆಗ್ತದ? ಆತೇನ್ರಿ? ಏನ್ರ ಜರ ಮ್ಯೂಸಿಕ್ ಇದ್ರೆ ಕುಣಿತಾರ. ಹಾಗಾಗಿ ಹಿನ್ನೆಲೆ ಗಾಯಕರಿಗೆ ಮತ್ತು ನೃತ್ಯ ಮಾಡೋರಿಗೆ ಏನ್ಪಾರ ತಂದು ಕಲಬುರ್ಗಿ ಕೋಟೆ ಒಳಗ ಕುಣಿರಿ ಅಂತ ಏನ್ಪಾರ ನಿಂತು ಬಿಟ್ರಿ. ಹೌದಾ, ಕುಣಿದು ದನ ಕುಣ್ದಂಗ ಏನ್ಪಾರ ಕುಣಿದು ತಿಂಗಳಾನ್ಗಟ್ಲೆ ಕುಣಿದು, ಈಗ ಕುಣಿಲಕ್ಕ ಅವರು ವೆಚ್ಚ ಮಾಡಿರ್ತಾರ. ಹೌದಾ, ಅವ್ರಿಗೆ ರೊಕ್ಕ ಕೊಡ್ಬೇಕಾಗಿರ್ತದ. ಹೌದಾ, ದಿಲ್ಲಿ ನರ್ತಕಿಯರಿಗೆ ಏನ್ಪಾರ ಯಾವಾಗ ಅವ್ರು ವೇತನ ಕೇಳಿದ್ರು ಅವಾಗ ಇವನ್ ಬಲ್ ₹1 ಇಲ್ಲ. ಹೌದಾ, ಕಿಶಾ ಜಾಡ್ಸರು ಒಂದು ತಂಬಾಕು ತೋಟ, ಹೌದು, ಸುಣ್ಣ ತೊಲಕ್ ರೊಕ್ಕ ಇಲ್ಲ. ಅಂತ ಟೈಮ್ನಾಗ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಏನಪ್ಪಾ ಅಂದ್ರ ಬುಕ್ಕರಾಯ ಅರಸನಿದ್ರಿ ವಿಜಯನಗರ ಸಾಮ್ರಾಜ್ಯದಲ್ಲಿ. ಬುಕ್ಕರಾಯನಿಗೆ ಹೇಳ್ತಾನ್ರಿ, ಬುಕ್ಕಪ್ಪ ಸರ, ನನಗ ಹಿಂಗ ರೊಕ್ಕ ಬೇಕಾಗ್ಯವ, ದಿಲ್ಲಿದಿಂದ ನರ್ತಕಿಯರಿಗೆ ತಂದು ಕುಣಿಸಿದ ಕಲಬುರ್ಗಿಯಾಗ.
ನನಗೆ ಸರ್ ರೊಕ್ಕ ಬೇಕಾಗ ಸರ್ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡು ಅಂತೇಳಿ. ನಾ ಯಾಕೆ ಮಾಡ ಅಂದವ ಯಾರಿ ಬುಕ್ಕರಯ್ಯ, ನಾ ಯಾಕೆ ಮಾಡಿ? ನಿನ್ ತಿಂಡಿಗೆ ನೀ ಕುಣಿಸಿದಿ ಹೌದಾ, ನಿನ್ ತಿಂಡಿಗೆ ನೀ ಕುಣಿಸಿದಿ ಅಂತರ್ದಾಗ ನನಗೆ ರೊಕ್ಕ ಕೇಳ್ತಲ್ಲ. ಏನ್ ಹಂಪಿದಾಗ ತಂದು ಕುಣಿಸಿದ್ನಿ? ಹಾ, ನೀ ಏನು ಮಾತಾಡತಿ? ನಿನಗರ ಜರ ತಲೆ ಖಬರ್ ಇಟ್ಕೊಂಡು ಮಾತಾಡತಿದ, ಹಂಗೆ ಮಾತಾಡತಿ ಅಂದ್ಬಿಟ್ರಿ ಬುಕ್ಕರ. ಈಗೇನು ಕಟ್ಟಲ್ಲ, ಈಗ ರೊಕ್ಕ ಏನು ಕೊಡ್ತಾ ಕೊಡಲ್ಲ? ನನಗೆ ಅರ್ಜೆಂಟ್ ಕೊಡತ್ತ. ಏನ್ ಮಾಡದ್ದ? ಅರ್ಜೆಂಟ್ ನನಗೆ ರೊಕ್ಕ ಕೊಡತ್ತ. ಯಾರಿಗೆ? ಹೌದಾ, ಬುಕ್ಕರ ಏನಿಗೆ ಯಾಕ ಆ ನರ್ತಕಿರಿ ಕೊಡದ್ದ. ಆ ನರ್ತಕಿರಿಗೆ ನನಗೆ ಅರ್ಜೆಂಟ್ ರೊಕ್ಕ ಕೊಡೋದ, ನನಗೆ ಅರ್ಜೆಂಟ್ ಬೇಕಂದ ತಕ್ಷಣ ಬುಕ್ಕರಾಯ ಆಗಲ್ಲ ನೋಡಪ್ಪ ಅಂದ್ಬಿಟ್ಟು ಏನಂದ? ಟೋಟಲಿ ಆಗಲ್ಲ ನೋಡು ಅಂದ್ಬಿಟ್ಟ. ಆಗಲ್ಲ ಅಂದ ತಕ್ಷಣ ಏನಾಯ್ತು ಅಂತಂದ್ರೆ ರೊಕ್ಕ ಕೊಡಲ್ಲಂತಿ ಮಗನೇ ಅಂತೇಳಿ 1367ರಲ್ಲಿ ಏನಾಯ್ತು ಅಂದ್ರೆ ಸಿರುಗುಪ್ಪ ಕದನ ನಡೀತದ್ರಿ. ಯಾವ ಗುಪ್ಪ? ಸಿರುಗುಪ್ಪ ಕದನ ಏನಪ್ಪ ನಡೀತು. ಈ ಸಿರುಗುಪ್ಪ ಕದನ ಇದು ಎಲ್ಲದ? ಸಿರುಗುಪ್ಪ ಅಂದ್ರೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಏನಪ್ಪ ಕಂಡು ಬರ್ತದ. ಸಿರುಗುಪ್ಪ ಕದನದಲ್ಲಿ ಯಾರ್ಯಾರಿಗೆ ಯುದ್ಧ ನಡೀತು ಅಂತಂದ್ರೆ ಒಂದನೇ ಬುಕ್ಕರಾಯ ಮತ್ತು ಒಂದನೇ ಮೊಮ್ಮಾಶಾರಿ. ಮೊಹಮ್ಮದ್ ಶಾನ್ ನಡುವೆ ಏನಪ್ಪ ಕದನ ನಡೀತದ. ಆ ಕದನದಲ್ಲಿ ಬುಕ್ಕರಾಯನಿಗೆ ಸೋಲಾಯ್ತು, ಸಂಪೂರ್ಣವಾಗಿ ಸೋಲಾಯ್ತು. ಸೋತ ಕಾರಣಕ್ಕಾಗಿ ಈತ ಅಪಾರವಾದ ಕಪ್ಪು ಕಾಣಿಕೆ ಕೊಟ್ಟು ಬಿಡ್ತಾನ. ಬುಟ್ಟಿ ಗಣತಲೆ ಏನಪ್ಪ ವಜ್ರ ಏನಪ್ಪ ಕೊಟ್ಟು ಬಿಡ್ತಾನೆ. ಯಾರಿಗೆ? ಒಂದನೇ ಮೊಹಮ್ಮದ್ ಶಾನಿಗೆ. ಆ ಓಟು ವಜ್ರ ಏನಪ್ಪ ತಗೊಂಬಂದು ಒಂದೊಂದು ವಜ್ರ ದಿಲ್ಲಿದಿಂದ ಏನ್ ಕರ್ಸಿದ್ನಲ್ಲ, ಹೌದಾ, ಕರ್ಸಿರ್ತಕ್ಕಂಥ ಕನ್ಯರಿಗೂ ಕೂಡ ಹೌದಾ ಒಂದೊಂದು ವಜ್ರ ಕೊಟ್ಟು ಏನಪ್ಪ ಅವ್ರಿಗೆ ಕಳಿಸ್ಬಿಟ್ಟ. ನಂತರ ಏನ್ ಮಾಡ್ದ ಅಂತಂದ್ರ ಈ ಒಂದು ಕೋಟೆ ಒಳಗ ಜಾಮಿ ಮಸೀದಿ ನಿರ್ಮಾಣ ಮಾಡ್ತಾನ್ರಿ. ಎಂತ ಮಸೀದಿ? ಹೌದಾ, ಜಾಮಿ ಮಸೀದಿ ಯಾರು ನಿರ್ಮಾಣ ಮಾಡ್ತಾರಂದ್ರ ಈತನೇ ಒಂದನೇ ಮೊಹಮ್ಮದ್ ಶಾರಿ. ಬರೀರಿ, ಇಲ್ಲ ಬರಿತಾನೆ ಇದೀನಲ್ಲ ಎಲ್ಲ. ಹೌದಾ, ಜಾಮಿ ಮಸೀದಿ ಎಂತ ಮಸೀದಿ? ಹೌದು, ಜಾಮಿ ಮಸೀದಿ ಏನಪ್ಪ ನಿರ್ಮಾಣ ಆಗ್ತದೆ. ಈ ಜಾಮಿ ಮಸೀದಿ ಯಾವಾಗ ನಿರ್ಮಾಣ ಆಯ್ತು ಅಂದ್ರೆ 1367ರಲ್ಲಿ ನಿರ್ಮಾಣ ಆಯ್ತು. ಇದರ ಶಿಲ್ಪಿ ಎಂತ ಶಿಲ್ಪಿ? ಹೌದಾ, ಇದರ ಶಿಲ್ಪಿ ಯಾರು ಅಂತಂದ್ರ ರಫಿ. ಹೌದಾ, ಇದರ ಶಿಲ್ಪಿ ರಫಿ ಅಂತ ಏನಪ್ಪ ನೋಡ್ತೀವಿ. ಅದ ಈಗನು ಮಸೀದಿ ಅದ ರೀ, ಇಲ್ಲೇ ಪಕ್ಕದಾಗೆ ಅದಲ್ಲ. ಹೌದಾ, ಜಾಮಿ ಮಸೀದಿ ಹೋರಿ ಒಳಗ ಒಂದ್ಸಲ ನೋಡ್ಬರ್ರಿ. ಜಾಮಿ ಮಸೀದಿ ಒಳಗ ಎಲ್ಲಾ ಶಿಲಾಶಾಸನ ಕೆತ್ತ ಬಿಟ್ಟಾರ ಎಲ್ಲಾ ಕಡೆ. ಹೌದಾ, ಜಾಮಿ ಮಸೀದಿ ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಒಂದನೇ ಮೊಹಮ್ಮದ್ ಶಹ. ಎಂತ ಮೊಹಮ್ಮದ್ ಶಾ? ಹಾ, ಒಂದನೇ ಮೊಹಮ್ಮದ್ ಶಾ ನಿರ್ಮಾಣ ಮಾಡ್ದನ. ಬರ್ದ್ರೆ ಪಾಯಿಂಟ್ ಎಲ್ಲ ಆಡ್ ಮಾಡ್ರಿ. ಹೌದು, ಒಂದನೇ ಮೊಹಮ್ಮದ್ ಶಾ ತೆಗಿಲ ಬರ್ದ್ರ ನೋಡ್ರಿ. ನೆಕ್ಸ್ಟ್ ಬಂದವ ಯಾರು ಅಂದ್ರೆ ಎರಡನೇ ಮೊಹಮ್ಮದ್ ಶಾ ಅಂತ ಏನಪ್ಪ ಹುಡ್ತೀವಿ. 1375ರಿಂದ 1397 ತನಕ ಇವನ ಆಡಳಿತ ನಡೀತು. ಎರಡನೇ ಮೊಹಮ್ಮದ್ ಶಾ ಅಂದ್ರಿ ಇವ ಶಾಂತಿ ಪ್ರಿಯ ಅರಸ. ಯಾವ ಪ್ರಿಯ? ಶಾಂತಿ ಪ್ರಿಯ ಅರಸ. ಈತನ ಅವಧಿಯಲ್ಲಿ ಏನಾಯ್ತು ಅಂದ್ರೆ ಭೀಕರ ಬರಗಾಲ ಆವರಿಸ್ತ್ರಿ. ಭೀಕರ ಬರಗಾಲ ಬಂದ ಸಂದರ್ಭದಲ್ಲಿ ಗುಜರಾತ್ ಮತ್ತು ಮಾಳ್ವಾ ಪ್ರಾಂತ್ಯದಿಂದ ದವಸ ಧಾನ್ಯಗಳು ತರಿಸಿ ಏನ್ ಮಾಡದಂದ್ರೆ ಕಲಬುರಗಿ ನಾಗರಿಕರಿಗೆ ಮತ್ತು ಇಲ್ಲಿ ಸುತ್ತ ಇರ್ತಕ್ಕಂಥ ನಾಗರಿಕರಿಗೆ ಹಂಚಿದಂತ ವ್ಯಕ್ತಿ ಯಾರಾಗ್ತಾರಂದ್ರ ಈತನಾಗ್ತಾನೆ. ಯಾರು? ಎರಡನೇ ಮೊಹಮ್ಮದ್ ಶಾ. ಇನ್ನೊಂದು ಒಂದನೇ ಮೊಹಮ್ಮದ್ ಶಾ ಬಜಾರ್ ಮಸೀದಿ ಕೂಡ ನಿರ್ಮಾಣ ಮಾಡಿರ್ತಾನ. ಹೌದಾ, ಈಚೆಗಡೆ ಶಾ ಬಜಾರ್ ಮಸೀದಿ.
ಶಾ ಬಜಾರ್ ಮಸೀದಿ. ಎಂತ ಬಜಾರ್ ಮಸೀದಿ? ಶಾ ಬಜಾರ್ ಮಸೂದಿ. ಈತ ಅಸಮರ್ಥ ಅರಸರಿ, ಶಾಂತಿ ಪ್ರಿಯ ಅರಸನಿದ್ದ. ಈತ ಯಾವುದೇ ದಂಗೆ ಮಾಡ್ಲಿಲ್ಲ, ದಾಳಿ ಮಾಡಿಲ್ಲ. ಹೌದಾ, ಯಾವಾಗ್ಲೂ ಏನ್ಪರ್ ಗೀತೆ ಕೇಳ್ಕೊತ ಇರ್ತಿದ್ದ. ಹೌದಾ, ಯಾವಾಗ್ಲೂ ಗೀತೆ ಕೇಳ್ಕೊತ ಏನ್ಪರ್ ಇರ್ತಕ್ಕಂಥ ವ್ಯಕ್ತಿ ಯಾರು? ಶಾಂತಿ ಪ್ರಿಯ ಅರಸನಾದ ಎರಡನೇ ಮೊಹಮ್ಮದ್ ಶಾ ಅಂತ ಏನ್ಪರ್ ನೋಡ್ತೀವಿ. ಯಾವಾಗ್ಲೂ ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳತಿ ಅಂತೇಳಿ, ಹೌದಾ, ಖಿಲಾ ಒಳಗ್ ಕುಂತ ಏನ್ಪರ್ ಹಾಡ್ಕೋತ ಕುಂತ್ ಬಿಡವ್ರಿ. ಎಲ್ಲಾರು ಧ್ವನಿ ತೆಗೆದು ಹಾಡ್ಕೋತ ಏನ್ಪರ್ ಕುಂತ್ ಬಿಡವ್. ಯಾರು? ಮೊಹಮ್ಮದ್ ಶಾ. ಎಂತ ಶಾ ರೀ? ಯಾವ ಹಾಡು ಹಾಡ್ತಿದ್ರಿ? ಹಿಂಗೆ ಹೇಳ್ಬೇಕು ನೋಡ್ರಿ, ಯಾರ ಕೇಳೋರು. ಹೌದಾ, ನೆಕ್ಸ್ಟ್ ಬಂದವನೇ ಯಾರು ಅಂದ್ರ ಫಿರೋಜ್ ಶಾ ರೀ. ಯಾವ ಶಾ? ಹೌದಾ, ಫಿರೋಜ್ ಶಾ 1397ರಿಂದ 1422 ತನಕ ಆಡಳಿತ ಮಾಡಿದ ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ಅರಸನು. ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಾಗ್ತಾರಂದ್ರ ಫಿರೋಜ್ ಶಾ ಅಂತ ಏನ್ಪರ್ ನೋಡ್ತೀವಿ. ಎಂತ ಶಾ ರೀ? ಹಸನ್ ನಿಜಾಮಿ ನೇತೃತ್ವದಲ್ಲಿ, ಹಸನ್ ನಿಜಾಮಿ ನೇತೃತ್ವದಲ್ಲಿ ದೇವಗಿರಿ ಒಳಗ ಇವನ ಸಾಧನೆಗಳು ನೋಡ್ರಿ ಏನೇನ್ ಮಾಡ್ಯಾನ. ದೇವಗಿರಿಯಲ್ಲಿ ಒಂದು ಸೌರ ವೀಕ್ಷಣಾ ಕೇಂದ್ರ, ಸೌರ ವೀಕ್ಷಣಾಲಯವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಫಿರೋಜ್ ಶಾ. ಮತ್ತು ಭೀಮಾ ನದಿ ತೀರದಲ್ಲಿ, ಭೀಮಾ ನದಿ ತೀರದಲ್ಲಿ ಫಿರೋಜಾಬಾದ್ ಎನ್ನುವ ನಗರ ನಿರ್ಮಾಣ ಮಾಡ್ತಾನೆ. ಫಿರೋಜಾಬಾದ್ ನಗರ ಏನ್ಪರ್ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ಖ್ವಾಜಾ ಬಂದೇ ನವಾಜ್ ದರ್ಗಾ. ಖ್ವಾಜಾ ಬಂದೇ ನವಾಜ್ ದರ್ಗಾ ಏನ್ಪರ್ ನಿರ್ಮಾಣ ಮಾಡ್ತಾನೆ. ಖ್ವಾಜಾ ಬಂದೇ ನವಾಜ್ ದರ್ಗಾ ನಿರ್ಮಾಣ. ಈತನ ಆಸ್ಥಾನದಲ್ಲಿ ವಿವಿಧ ದೇಶದ 800 ಜನ ಕನ್ಯರಿದ್ದರು. ಎಷ್ಟುನೂರು ಜನ? 800 ಜನ ಕನ್ಯರಿದ್ರು ಅಂತ ಏನ್ಪರ್ ನೋಡ್ತೀವಿ. ಯಾರ ಆಸ್ಥಾನದಲ್ಲಿ ಇದ್ರಿ ಇವರು ಎಲ್ಲರೂ ಅಂತಂದ್ರ ಫಿರೋಜ್ ಶಾನ ಆಸ್ಥಾನದಲ್ಲಿ. ಫಿರೋಜ್ ಶಾನ ಆಡಳಿತದ ಫಿರೋಜ್ ಶಾನ ಆಡಳಿತ ಅವಧಿಯಲ್ಲಿ ಏನಾಯ್ತ್ರಿ? ಉತ್ತರ ಭಾರತದಲ್ಲಿ ಯಾರು ದಾಳಿ ಮಾಡ್ತಾರಂದ್ರೆ ತೈಮೂರ್ ದಾಳಿ ಮಾಡ್ತಾನೆ. ತೈಮೂರ್ ಅಂದ್ರೆ ಗಡ 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 ನಡುಗ್ತಿದ್ರಿ ಅಂತ ಒಬ್ಬ ಅರಸ ಇವ. ಅದ ಮಧ್ಯ ಏಷ್ಯಾ ಸಮರ್ಖಂಡ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಕುಂಟುಗಾಲಿನ ಅರಸ ಇವ. ಯಾವ ಗಾಲಿನ ಅರಸ? ಇವನಿಗೆ ಇದ್ದಿದ್ದೇ ದೀಡ್ ಕಾಲಿದ್ರೆ ಭಾರತ ಎಲ್ಲಾ ಅರಸರು ನಡುಗ್ತಿದ್ರು, ಗದ ಗದ ಗದ. 2 ಕಾಲಿದ್ರೆ ಆಟ ಆಡ್ತಿದ್ದವ. ಯಾರು? ತೈಮೂರ. ಹೌದಾ, ನೋಡ್ರಿ ಇವನ್ ಹತ್ರ ಏನ್ ಮಾಡ್ದಂದ್ರ ತನ್ನ ಸರ್ದಾರನ್ನು ಕಳಿಸಿ, ತೈಮೂರ್ ನೋಡ್ರಿ, ಹೌದಾ, ತೈಮೂರ್ ಇವನ್ ಹತ್ರ ತನ್ನ ಸರ್ದಾರನ್ನು ಕಳಿಸಿ, ಯಾರು? ಫಿರೋಜ್ ಶಾ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಸರ್ದಾರನ್ನು ಕಳಿಸಿ ಏನ್ ಮಾಡ್ತಾನಂದ್ರ ಗುಜರಾತ್ ಮತ್ತು ಮಾಳ್ವಾ ಪ್ರಾಂತ್ಯದ ಅಧಿಕಾರವನ್ನು ಪಡಿತಾನೆ. ನೋಡ್ರಿ, ದೆಹಲಿಯ ಮೇಲೆ ತೈಮೂರ್ ದಾಳಿ ಮಾಡಿದಾಗ ಆ ತೈಮೂರ್ ಹತ್ರ ಏನ್ ಮಾಡ್ದಂದ್ರೆ ತನ್ನ ಆಸ್ಥಾನದಿಂದ ಸರ್ದಾರನ್ನು ಕಳಿಸ್ತಾನೆ. ಸರ್ದಾರನ್ನು ಕಳಿಸಿ
ಅವನಿಂದ ಒಪ್ಪಿಗೆ ಪಡ್ಕೋತಾನ, ಗುಜರಾತ್ ಮತ್ತು ಮಾಳವ ಪ್ರಾಂತ್ಯದ ಮೇಲೆ ನಂದೇ ಅಧಿಕಾರ ನಡಿಬೇಕು ನೋಡ್ರಪ್ಪ ಅಂತ. ಹೌದಾ? ಹಾಗಾದ್ರ ದಕ್ಷಿಣ ಭಾರತದ ಈ ಫಿರೋಜ್ ಶಾ ಮತ್ತು ತೈಮೂರ್ ಬಹಳ ಆತ್ಮೀಯರಾಗಿದ್ರು. ಆದ್ರೆ ಉತ್ತರ ಭಾರತ ಸುಲ್ತಾನ್ರಿದ್ರಲ್ಲ, ಉತ್ತರ ಭಾರತ ಸುಲ್ತಾನ್ರು ತೈಮೂರ್ ಅಂದ್ರನೆ ಭಯಭೀತರಾಗಿ ಓಡ್ ಹೋಗ್ತಾ ಇದ್ರು. ಏನ್ ಮಾಡ್ತಾ ಇದ್ರಿ? ಹೌದಾ, ಓಡ್ ಹೋಗ್ತಾ ಇದ್ರು. ಆದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಫಿರೋಜನೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿದಂತ ವ್ಯಕ್ತಿ ಯಾರಾಗಿದ್ರು ಅಂದ್ರ ಈತನ ಆಗಿದ್ದ ಅಂತ ನೆನ್ಪರ್ಬಿಡ್ತೀವಿ. ಯಾರ್ರಿ? ಹೌದಾ, ಫಿರೋಜ್ ಶಾನ್ ಆಗಿದ್ದ ಮತ್ತು ತೈಮೂರ್ ಆಗಿದ್ರು ಅಂತ ನೆನ್ಪರ್ಬಿಡ್ತೀವಿ. ನೆಕ್ಸ್ಟ್ ನೋಡ್ರಿ, ಮುದುಗಲ್ ಕೋಟೆಯ ಯಾವ ಕೋಟೆ? ಮುದುಗಲ್ ಕೋಟೆಯ ಪಾರ್ತಾಳಗಾಗಿ ಇದು ತೆಗಿಲ ಸ್ವಲ್ಪ. ಮುದುಗಲ್ ಕೋಟೆ ಮುದುಗಲ್ ಬೆಟ್ಟ ರೀ. ಮುದುಗಲ್ ಬೆಟ್ಟದ ಮೇಲೆ ಒಂದು ಸಣ್ಣ ಕೋಟೆ ಇತ್ತು. ಆ ಕೋಟೆ ಒಳಗೆ ಯಾರಿದ್ರು ಅಂದ್ರ ಪಾರ್ತಾಳು. ಪಾರ್ತಾಳಿಕಿ ಯಾರು ಅಂದ್ರ ಅಕ್ಕ ಸಾಲಿಗ ಸುವರ್ಣಕಾರನ ಮಗಳ್ರಿ. ಸುವರ್ಣಕಾರನ ಮಗಳು. ಈ ಕಡೆ ಹಂಪಿ, ಈ ಕಡೆ ಕಲಬುರ್ಗಿ. ಈ ಕಡೆ ಹಂಪಿ, ಈ ಕಡೆ ಕಲಬುರ್ಗಿ. ಇದೇ ಹಂಪಿಯ 1ನೇ ದೇವರಾಯ. ಎಷ್ಟನೇ ದೇವರಾಯ? 1ನೇ ದೇವರಾಯ. ಇಲ್ಲಿ ಫಿರೋಜನ ಮಗ ಅಂತೇಳಿ ಕೆಲವೊಂದು ಬುಕ್ನಾಗದ, ಫಿರೋಜನ ಸಹೋದರ ಅಂತೇಳಿ ಕೆಲವೊಂದು ಬುಕ್ಕಿನಾಗದ. 1ನೇ ಅಮ್ಮಾಶ. ಇಬ್ರು ಯಾರನ್ನ ಇಷ್ಟಪಟ್ರು ಅಂದ್ರೆ ಈ ಪಾರ್ತಾಳಿಗೆ ಇಷ್ಟಪಟ್ರು. ಯಾರಿಗೆ ಇಷ್ಟಪಟ್ರಿ? ಪಾರ್ತಾಳನ್ನು ನೆನಪಾರ ಇಷ್ಟಪಡ್ತಾವ. ಹೌದಾ? ನೋಡ್ರಿ, ಪಾರ್ತಾಳಿಗೋಸ್ಕರ ಒಂದೇ ಮಿನಿಟ್ ರೀ, ಒಂದು ಟುಂಗುಕ್ ಅಂತ ಕುದುರಿತು ಮಮ್ಮ. ಪಾರ್ತಾಳಿಗೆ ನೋಡೋದಕ್ಕೋಸ್ಕರ ಈ ಕಡೆ 1ನೇ ದೇವರಾಯ ಬರೋರಿ. ಇದು ಎಲ್ಲಿ? ಕೋಟೆ ರಾಯಚೂರಿ. ಮುದುಗಲ್ ಕೋಟೆ ಈ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಇರ್ಬೋದು ಇದು. ಹೌದಾ? ಕಲಬುರ್ಗಿದಿಂದ 1ನೇ ಅಮಾವಾಸ್ಯ ಬರೋರಿ ನೋಡಕ್. ಯಾರಿಗ್ ನೋಡಕ್? ಪಾರ್ತಾಳನ್ನು ನೋಡಕ್. ಆ ಕಡೆ ಇವ ಬರೋರಿ ಟುಂಗುಕ್ ಅಂತೇಳಿ. ಹೆಂಗ? ಟುಂಗುಕ್ ಅಂತೇಳಿ ಇವ ಏನ್ಪರಿ ಬೆಟ್ಟ ಸುತ್ತ ಹಾಕ್ ಹೋಗವ್. ಎಲ್ಲಾರ ಒಗಿಲಾಕ್ ಬಂದಾಳೇನು? ಹೌದಾ? ಹೋಗ್ ಹಾಡ್ಕೋತ ನಿಂದ್ರಿ. ಏನ್ ಮಾಡ್ಕೋತ ನಿಂದ್ರಿ? ಹಾಡ್ಕೋತ ನಿಂದ್ರಿ. ಹೌದಾ? ಇವನು ಬರೋವ್ರಿ. ಯಾರು? 1ನೇ ದೇವರಾಯ. ಹೌದಾ? ಇವನು ಟುಂಗುಕ್ ಅಂತೇಳಿ ಇವನು ಬೆಟ್ಟ ಸುತ್ತ ಹಾಕೇನ್ಪರ್ ಹೋಗ್ಬಿಡವ್ರಿ. ಒಮ್ಮೆ ಏನಾಯ್ತು ಅಂದ್ರೆ ಇಬ್ರಿಗೂ ಎದುರ ಮುಂದ ಆಗ್ಬಿಡ್ತು. ಹೌದಾ? ದೇವರಾಯನು ನೋಡ್ದ, 1ನೇ ಅಮಾವಾಸ್ಯನು ಕೂಡ ನೋಡ್ದ. ಅಮಾವಾಸ್ಯನು ನೋಡ್ದೊಳಕ್ಕೆ ಯಾರು ಏನು ಮಾತಾಡ್ಲಿಲ್ರಿ. ಅಮಾವಾಸ್ಯ ಏನ್ಪರ್ ಹೋಗಿ ಕೋಟೆ ಮುಂದ್ ಕುಂತ. ಎಲ್ಲಿ? ಕಲಬುರ್ಗಿ ಕೋಟೆ ಮುಂದ್. ಈತ ಫಿರೋಜ್ ಶಾ ಏನಪ್ಪರ್ ಫಿರೋಜಾಬಾದ್ದಿಂದ ಏನಪ್ಪರ್ ಇವ ಕಡಗಲ್ ಅಂತ ಏನಪ್ಪರ್ ಕುದುರೆ ಓಡಿಸ್ಕೊತಾ ಬರ್ತಾ ಇರ್ತಾನ. ಇದು ಮಾರಿ ಜೋಗ್ಯಾಕೊಂಡು ಕುಂತಿತ್ತು. ಏನ್ ಜೋಗ್ಯಾಕೊಂಡು ಅಂದ್ರೆ ಡಲ್ ಆಗಿ ಕುಂತಿದ್ದ ಅಂತ. ಹೆಂಗ್ ಕುಂತಿದ್ದ? ಹೌದಾ? ಡಲ್ ಆಗಿ ಕುಂತಿದ್ದ. ಯಾಕೆ ಬೇ ಹಿಂಗ್ಯಾಕೆ ಕುಂತಿದ್ದಿ? ಇಲ್ಲ, ನನಗೊಂದು ಇದು ಆಗ್ಯದ. ಏನಾಗ್ಯದ? ನನಗೆ ಪ್ಯಾರಿಸ್ಕ್ ಆಗ್ಯದ. ಹೌದಾ? ಪ್ಯಾರಿಸ್ಕ್ ಆಗ್ಯದ ಅಂದ ತಕ್ಷಣ ನಮ್ಮ ಆಸ್ಥಾನದಲ್ಲೇ 800 ಜನ ಕನ್ಯರಿದ್ದಾರೆ. 800 ಜನ ಕನ್ಯರು? 800 ಜನ ಕನ್ಯರಿದಾರ. ಅವರಿಗೆ ಯಾರಿಗೆ ಬೇಕಾದಲ್ಲಿ ವಿವಾಹ ಮಾಡ್ಕೋ. ಇಲ್ಲ, ನಂಗೆ ಅವ್ರು ಯಾರ ಮೇಲೂ ನನಗೆ ಪ್ಯಾರಿಸ್ಕ್ ಆಗಿಲ್ಲ. ನನಗಾಗಿದ್ದು ಮುದುಗಲ್ ಕೋಟೆ ಒಳಗೆ ಒಬ್ಬಕ್ಕೆ ಹೇಳ ಸುವರ್ಣಕಾರನ ಮಗಳು ಪಾರ್ತಾಳ ಮೇಲಾಗ್ಯದ ನನಗೆ ಲವ್ ಇಸ್ಕ.
ಪ್ಯಾರ ಆಗ್ಯದ ಅಂತೇಳಿ ಏನಪ್ಪ ಹೇಳ್ಬಿಟ್ಟ. ಏನಾಗ್ಯದ್ರಿ? ಪ್ಯಾರ್ ಇಸ್ಕ್ ಮೊಹಬ್ಬತ್ ಆಗ್ಯದ ಅಂತೇಳಿ ಹೇಳ್ಬಿಟ್ಟ. ಹೌದಾ? ಅವೆಲ್ಲ ನಡೆಯಲ್ಲ. ಅಲ್ಲೇ ನಮ್ಮ ಆಸ್ಥಾನದಲ್ಲಿ 800 ಜನ ಅದ್ರದಾರ, ಯಾರಿಗದ ಮದ್ವಿ ಮಾಡ್ಕೊ ಅಂತೇಳಿ ಇವ ಹೇಳಿ ಹೋಗ್ತಾ ಇದ್ದ. ಹೇಳಿ ಹೋಗೋ ಟೈಮ್ನಾಗ ಈ ಅಮ್ಮಾಶಾ ಹೇಳ್ತಾನ್ರಿ, ಅವಳನ್ನೇ ಏನಪ್ಪರ ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯನು ಕೂಡ ಪಾರ್ತಾಳನ್ನೇ ಇಷ್ಟಪಟ್ಟನ ಅಂತೇಳಿ ಯಾವಾಗ ಹೇಳುದ್ನೋ ಆಗೇನ್ಪರ್ ಫಿರೋಜ್ ಶಾನ ತಲೆಗೆ ಏನಪ್ಪರ ಸಿಟ್ಟು ಬಂದು ದೀಂತನನ್ನ ಅಂತೇಳಿ ಮ್ಯೂಸಿಕ್ ಬಂದ್ಬಿಡ್ತ್ರಿ. ಅದು ಯಾರ್ಯಾಕಿರ್ಲಾಕ ಯುದ್ಧ ಮಾಡರ ಪಾರ್ತಾಳನ್ನು ನಾವೇ ಗೆಲ್ಲೋಣ ಅಂತೇಳಿ ಏನ್ ಮಾಡಿದ್ರು ಅಂದ್ರೆ ಸುವರ್ಣಕಾರನ ಮೇಲ, ಹೌದಾ, ಅಂದ್ರೆ ಮುದ್ಗಲ ಕೋಟೆ ಮೇಲೆ ಏನಪ್ಪ ದೊಡ್ಡ ಮಟ್ಟದ ಸೈನ್ಯನೇ ಬಂದ್ಬಿಡ್ತು. ಏನಾಯ್ತ್ರಿ? ಹೌದಾ, ದೊಡ್ಡ ಮಟ್ಟದ ಸೈನ್ಯ ಏನಪ್ಪ ಬಂದ್ಬಿಡ್ತು. ಹೌದಾ, ಎಷ್ಟು ಸೈನ್ಯ ಬಂದಿತ್ತು ಅಂತಂದ್ರ, ಹೌದಾ, ಬಹುಮನಿ ಸಾಮ್ರಾಜ್ಯದಿಂದ 3 ಲಕ್ಷ ಹೋಗಿತ್ರಿ ಒಂದು ಹುಡುಗಿಗೋಸ್ಕರ. ಇದು ಬಹುಮನಿ ಸಾಮ್ರಾಜ್ಯದಿಂದ 3 ಲಕ್ಷ, ವಿಜಯನಗರ ಸಾಮ್ರಾಜ್ಯದಿಂದ 6 ಲಕ್ಷ. ಹೌದು, ವಿಜಯನಗರ ಸಾಮ್ರಾಜ್ಯದಿಂದ 6 ಲಕ್ಷ ಸೈನ್ಯ ಬಂತ್ರಿ. ಈ ಕಡೆಯಿಂದ ಬಾಣಿ ಈ ಕಡೆಯಿಂದ ಬಾಣಿ ಈ ಕಡೆ ಸುತ್ತಗಟ್ಟೆನ್ಪರ್ ಯುದ್ಧ ನಡೀತು. ಯುದ್ಧದಲ್ಲಿ ಯಾರಿಗೂ ಸೋಲಾಯಿತು ಅಂತಂದ್ರ ವಿಜಯನಗರ ಸಾಮ್ರಾಜ್ಯದ ಅರಸ 1ನೇ ದೇವರಾಯನಿಗೆ ಸೋಲಾಯಿತು. ಸೋತಾದ ಬಳಿಕ ಅದಕ್ಕೆ ಕುಂಡ್ರಸೋರು ನಡಿ ಕಲಬುರ್ಗಿ ಕಡಿ ಅಂತೇಳಿ ಯಾರಿಗೆ ಹೇಳ್ದ ಅಂತಂದ್ರ 1ನೇ ಅಮ್ಮಾಶಾನಿಗೆ ಏನಪರ್ ಹೇಳ್ಬಿಡ್ತಾನ. ಹೇಳಾದ ಬಳಿಕ 1ನೇ ಅಮ್ಮಾಶಾ ಏನ್ ಮಾಡ್ದ ಅಂದ್ರ ಆಕಿಗೆ ಪಾರ್ತಾಳನ್ನು ಕುದುರೆ ಮೇಲೆ ಕುಂಡ್ರಸೋಣ ಏನಪರಿ 1ನೇ ದೇವರಾಯನ ಮುಂದಿಂದ ಏನಪರ್ ಹೋಗ್ಬಿಟ್ರಿ. ಟುಂಗುಕ್ ಅಂತೇಳಿ ಹೆಂಗೋದ್ರಿ? ಟುಂಗುಕ್ ಅಂತೇಳಿ ಏನಪರ್ ಹೋದ್ರು. ಹೋಗೋ ಟೈಮ್ನಾಗ ಆಕಿ ಏನ್ ಮಾಡಿದಳು ಅಂತಂದ್ರ, ಯಾರು ಪಾರ್ತಾಳು ಹಿಂಗ್ ಕೂದಲ್ ಹಾರ್ಸೋದಳ್ರಿ ಅವ್ನ ಮುಂದ್. ಮನ್ಸಿಗೆ ಹರ್ಟ್ ಆಗ್ತವ್ರಿ, ಬೇಜಾರಾಯ್ತು. ಆತದಾಗಲ್ಪಿ ಕೂದಲ್ ಹಾರ್ಸೋದ್ರ ಆತದಾಗಲ್ಲ ರಾಹುಲ್, 100% ಆಗ್ತದ. ಆತದಾಗಲ್ಲ, ಹೌದಾ. ಒಂದು ಪಾರ್ತಾಳ ಸಿಕ್ಕಿಲ್ಲ, 1ನೇ ನೋವು ಆಯ್ತಾ. 2ನೇದು ಆಕಿ ವೈರಿ ಸಾಮ್ರಾಜ್ಯದ ಬಹುಮನಿ ಸಾಮ್ರಾಜ್ಯದ ಸೊಸಿ ಆದಳು, 2ನೇ ನೋವ. 3ನೇ ನೋವ ಆಕಿ ಕೂದಲು ಹಾರಿಸಿದ್ದು. ಏನ್ ಹಾರಿಸಿದ್ದು? ಕೂದಲು ಹಾರಿಸಿದ್ದು 3ನೇ ನೋವ. ಅಷ್ಟೇ ಅಲ್ಲದೆ ಈ ಯುದ್ಧದಲ್ಲಿ ಸೋಲಾದ ಕಾರಣಕ್ಕಾಗಿ ಫಿರೋಜ್ ಶಾ ಏನ್ ಮಾಡ್ದಂದ್ರ ವಿಜಯನಗರ ಸಾಮ್ರಾಜ್ಯದ ಹತ್ತಿರ ಅಪಾರವಾದ ಕಪ್ಪು ಕಾಣಿಕೆಯನ್ನು ಪಡಿತಾನ್ರಿ. ಎಂತ ಕಾಣಿಕೆ? ವಿಜಯನಗರ ಸಾಮ್ರಾಜ್ಯದ ಹತ್ತಿರ ಅಪಾರವಾದ ಕಪ್ಪು ಕಾಣಿಕೆ ಪಡಿತಾನ. ಆ ಕಪ್ಪು ಕಾಣಿಕೆ ಜೊತೆಗೆ 1ನೇ ದೇವರಾಯನ ಮಗಳನ್ನು ಕೂಡ ವಿವಾಹ ಆಗ್ತಾನ. ಹೌದಾ, ಯಾರು? ಫಿರೋಜ್ ಶಾ 1ನೇ ದೇವರಾಯನ ಮಗಳನ್ನು ವಿವಾಹ ಆಗ್ತಾನ. ಮದುವೆ ಆಗಿ ಎಲ್ಲಿಗೆ ಬಂದ್ರು ಅಂತಂದ್ರ ಕಲಬುರ್ಗಿಗೆ ಏನಪರ್ ಕರ್ಕೊಂಡ್ ಏನ್ ಮಾಡ್ತೀರಿ? ಎಷ್ಟೆಷ್ಟೆಲ್ಲ ನೋವು ಅನುಭವಿಸ್ಬೇಕು ನೋಡ್ರಿ 1ನೇ ದೇವರಾಯ. ಒಂದು ಪಾರ್ತಾಳ ಸಿಗ್ಲಾರ್ದು ಒಂದು ನೋವ, ಹೌದಾ. 2ನೇ ನೋವು ವೈರಿ ಸಾಮ್ರಾಜ್ಯದ ಸೊಸಿ ಆದ್ರೆ 2ನೇ ನೋವ. ಹೋಗೋ ಟೈಮ್ನಾಗ ಹಿಂಗಂತ ಹಂಗ ಮಾಡ್ಬೇಕೇನ್ರಿ? ಸುಮ್ ಹೋಗ್ಬೇಕಾ ಇಲ್ಲ? ಮಾಡ್ಬೇಕೇನ್ರಿ? ಅಕ್ಕಿನಿಷ್ಟ ಅಂತ ನೋಡ್ರಿ, ಜೀವ ತಗೋರಿದ್ರಿ ನೀವು. ಮಾಡ್ಬೇಕು ಹಿಂಗ, ಹೌದಾ. 3ನೇ ನೋವು ಇದು. 4ನೇದು, ಹೌದಾ, ಅಪಾರವಾದ ಕಪ್ಪು ಕಾಣಿಕೆ ಜೊತೆಗೆ ತನ್ನ ಮಗಳನ್ನು ಕೊಟ್ಟು ಫಿರೋಜ್ ಶಾನಿ ಕೊಟ್ಟು ವಿವಾಹ ಮಾಡ್ಬೇಕಾಗಿ ಬಂತಲ್ಲ. ಈ ನೋವು ಯಾವ ತಾಳವ? ಹೌದಾ. ಇಷ್ಟು ನೋವಿನೊಂದಿಗೆ ಬಂದ್ರೆ ಯುದ್ಧದಲ್ಲಿ ಸೋಲಾಯಿತು. ಹೌದಾ. ನೆಕ್ಸ್ಟ್ ನೋಡ್ರಿ, ಸೋಲ್ ಏನ್ರಿ? ಪಾರ್ತಾಳಿಗೆ ಕೋಟೆ ಮೇಲೆ ಹಳ ಅಂತೇಳಿ ಹ್ಯಾಂಗ್ ನೋಡ್ಯಾರ ಅಂತೇಳಿ. ಅಲ್ಲಿ ಅವಾಗ ಹಜ್ ಜಾತ್ರೆಗೆ ಹೋಗ್ತಿದ್ರಿ. ಅಂದ್ರೆ ಹಜ್ ಜಾತ್ರೆ ಅಂದ್ರ ಸೌದಿ ಅರೇಬಿಯಾದಾಗ ಏನ್ ಮಕ್ಕಾ ಅದಲ್ಲ, ಆ ಮಕ್ಕಾ ಯಾತ್ರೆಗೆ ಹೋಗ್ತಿತ್ತು ಮುಸ್ಲಿಂ ಸಮುದಾಯದವ್ರು. ನಡ್ಕೋತಾ ಹೋಗೋರು. ನಡ್ಕೋತಾ ಹೋಗೋ ಟೈಮ್ನಾಗ ಮುದ್ಗಲ್ ಕೋಟೆ ಒಳಗ್ ತಂಗ್ತಿದ್ರು. ಮುದ್ಗಲ್ ಕೋಟೆ ಒಳಗ್ ತಂಗಿದಾಗ ಈ ಪಾರ್ತಾಳು ನೃತ್ಯಗಾರ್ತಿ ಈಕಿ ನೃತ್ಯ ಮಾಡ್ತಾ ಇದ್ವಿ. ಅವರಿಗೆ ಖುಷಿಯಾಗಿ ಅವರು ನಾಣ್ಯ ಏನಪಾರ್ ಕೊಡ್ತಿದ್ರು. ಹಾಗಾಗಿ ಬರೋರಿಗೆ ಹೋಗೋರಿಗೆಲ್ಲ ನೃತ್ಯ ಮಾಡಿ ರಂಜಿಸ್ತಾ ಇದ್ರು.
ರಂಜಿಸಿದಾಗ ಆಕಿನ ಸೌಂದರ್ಯದ ಕುರಿತು ಎಲ್ಲಾ ನಗರದ ಕಡೆ ಗೊತ್ತಾಗ್ಬಿಡ್ತು. ಹಂಪಿ ಕಡೆನೂ ಗೊತ್ತಾಯ್ತು, ಈ ಕಡೆ ಕಲಬುರಗಿ ಕಡೆನೂ ಗೊತ್ತಾಯ್ತು. ತಿಳಿತಾ? ನೆಕ್ಸ್ಟ್ ನೋಡ್ರಿ, ಇನ್ನು ಫಿರೋಜ್ ಶಾ ಏನೇನು ಮಾಡ್ದ? ಯಾವ ಶಾ? ಹೌದು, ಫಿರೋಜ್ ಶಾ. ಈತನ ಆಸ್ಥಾನಕ್ಕೆ ಬಂದ ಸಂತ ಯಾರು ಅಂತಂದ್ರ, ಈತನ ಆಸ್ಥಾನಕ್ಕೆ ಬಂದ ಸಂತ, ಆಸ್ಥಾನಕ್ಕೆ ಬಂದ ಸಂತ ಸೂಫಿ ಸಂತ ಅಂತ ಹೇಳ್ತೀವಿ. ಖ್ವಾಜಾ, ಖ್ವಾಜಾ ಬಂದೇ ನವಾಜ್ ರೀ, ಬಂದೇ ನವಾಜ್. ಈ ಖ್ವಾಜಾ ಬಂದೇ ನವಾಜ್ಗೆ ಏನಂತ ಕರಿತಿದ್ರು ಅಂದ್ರ ಹಜರತ್ ಗೇಸುದಾಸ್. ಯಾವ ದಾಸ? ಹಜರತ್ ಗೇಸುದಾಸ್ ಅಂತ ಏನ್ಪರ್ ಕರಿತಿದ್ರು. ಎಂತ ದಾಸ? ಹಜರತ್ ಗೇಸುದಾಸ್ ಅಂತ ಏನ್ಪರ್ ಕರಿತಿದ್ರು. ನೋಡ್ರಿ, ಕಲಬುರಗಿ ಕೋಟೆ ಆವರಣದಲ್ಲಿ, ಕಲಬುರಗಿ ಕೋಟೆಯ ಆವರಣದಲ್ಲಿ ಹಜರತ್ ಗೇಸುದಾಸ್, ಕಲಬುರಗಿ ಕೋಟೆಯ ಆವರಣದಲ್ಲಿ ಫಿರೋಜ್ ಶಾ ತನ್ನ ಸಮಾಧಿಯನ್ನು ನಿರ್ಮಾಣ ಮಾಡ್ಕೊತಾನೆ. ತನ್ನ ಸಮಾಧಿ ನಿರ್ಮಾಣ ಮಾಡ್ಕೊಂಡ. ಇದು ಯಾವ ಶೈಲಿಯಲ್ಲದ ಅಂದ್ರೆ ತುಘಲಕ್ ಶೈಲಿಯಲ್ಲದ ನೋಡಿ, ತುಘಲಕ್ ಶೈಲಿ. ನೋಡ್ರಿ, ಹಜರತ್ ಗೇಸುದಾಸ್ ಅಂತೇಳಿ ಜನ ಕರಿತಿದ್ರಿ ಯಾರಿಗೆ? ಖ್ವಾಜಾ ಬಂದೇ ನವಾಜನಿಗೆ. ಹೌದಾ? ಖ್ವಾಜಾ ಬಂದೇ ನವಾಜನಿಗೆ ಭಾರತ ಇದು ಜನರು ಏನಂತ ಕರಿತಿದ್ರು ಅಂದ್ರ ಹಜರತ್ ಗೇಸುದಾಸ. ಎಂತ ದಾಸ? ಗೇಸುದಾಸ್. ಮತ್ತು ಈ ಫಿರೋಜ್ ಶಾ ಏನ್ ಮಾಡ್ದ? ತಾನು ಬದುಕಿರುವಾಗಲೇ ತನ್ನದೇ ಸಮಾಧಿಯನ್ನು ಕಟ್ಕೋತಾನೆ. ಎಲ್ಲಿ? ಕಲಬುರಗಿ ಕೋಟೆಯ ಆವರಣದಲ್ಲಿ. ಫಿರೋಜ್ ಶಾ ತನ್ನ ಸಮಾಧಿ ಯಾವ ಶೈಲಿಯಲ್ಲಿ ನಿರ್ಮಾಣ ಮಾಡ್ಕೊಂಡ ಅಂದ್ರ ತುಘಲಕ್ ಶೈಲಿಯಲ್ಲಿ ನಿರ್ಮಾಣ ಮಾಡ್ಕೋತಾನೆ. ಯಾವ ಶೈಲಿ? ತುಘಲಕ್ ಶೈಲಿಯಲ್ಲಿ ನಿರ್ಮಾಣ ಮಾಡ್ಕೊಂಡ. ಆದ್ರೆ ಇವನ ಸಮಾಧಿ ಒಯ್ದು ಮಣ್ಣು ಮಾಡಿದ್ದಲ್ಲಿ ಸತ್ತ ಬಳಕ ಅಂದ್ರೆ ಹಪ್ತು ಗುಂಬಾಜ ಮಾಡ್ತಾವ್ರಿ. ಯಾವ ಗುಂಬಾಜ? ಹೌದಾ? ಈತನ ಸಮಾಧಿ ಎಲ್ಲ ಮಾಡಿದ್ರು ಅಂದ್ರೆ ಹಪ್ತು ಗುಂಬಾಜ್ ಒಳಗೆ ಏನ್ಪಾರ್ ಮಾಡ್ತಾರ. ಈ ಕಡೆ ಅದ ನೋಡ್ರಿ, 7 ಗುಂಬಾಜ್ ಬಲ್ಲಿ 10 ಗುಂಬಾಜ್. ಆ 10 ಗುಂಬಾಜ್ದಾಗ ಏನ್ಪಾರ್ ಮಾಡ್ತಾರ, 10 ಗುಂಬಾಜ್. 7 ಗುಂಬಾಜ್ ನೋಡ್ರಿ? ನೋಡಿಲ್ಲ? ನೋಡಿರಿ ಈ ಕಡೆ 7 ಗುಂಬಾಜ್ ನೋಡ್ರಿ. 7 ಗುಂಬಾಜ್ ಮಗಲೇ 10 ಗುಂಬಾಜ್ ಅದ, ಅಲ್ಲಿ ಮಾಡ್ಯಾರ ಇವನಿಗೆ ಸಮಾಧಿ. ನೋಡ್ರವ ಬದುಕಿದ್ದಾಗ್ಲೇ ಹೇಳಿದ್ದ. ಯಾರು? ಫಿರೋಜ್. ಏನಂತ ಹೇಳಿದ್ದಂದ್ರೆ, ನೋಡ್ರಪ್ಪ ಕಲಬುರಗಿ ಕೋಟೆ ಆವರಣದಲ್ಲೇ ನನಗೇನ್ಪರ ಮಾಡ್ರಿ ಅಂತೇಳಿ ಒಂದ್ ಸಮಾಧಿನೂ ಕಟ್ಕೊಂಡಿದ್ದ. ಆದ್ರೂ ಸಾತ್ ಬಳಕ 10 ಗುಮಾಜ್ದಾಗ ಏನ್ಪಾರ ಮಣ್ಣು ಮಾಡುದು. ಈ ನಮ್ನ ಮಾಡ್ಬಾರ್ದ್ರಿ. ಬದುಕಿದ್ದಾಗ ಸಮಾಧಿ ಕಟ್ಕೊಂಡು ಕುಂತಾನವ, ಸಾತ್ ಬಳಕ ಬ್ಯಾರೆ ಕಡೆ ಹುಡ್ತಾವಂದ್ರ ಹಿಂಗ್ ಮಾಡ್ಬೇಕೇನ್ರಿ? ಅದ ಮಾಡಬಾರ್ದು. ಏನ್ರಿ? ಇಲ್ಲಿ ಮುಂದೆ ಏನಾಯ್ತು? ಇವ್ ನಂತರ ಅಧಿಕಾರಕ್ಕೆ ಬಂದ. ಇದು ಬರ್ದ್ರೆ ಇಟ್ಟು ಎಲ್ಲ 10 ಗುಮಾಜ್ನಲ್ಲಿ ಫಿರೋಜ್ ಶಾನ ಸಮಾಧಿ ಕಂಡು ಬರುತ್ತದೆ. 10 ಗುಮಾಜಿನಲ್ಲಿ ಫಿರೋಜ್ ಶಾನ ಸಮಾಧಿ ಕಂಡು ಬರುತ್ತದೆ. ಯಾವ ಶಾನ ಸಮಾಧಿ? ಫಿರೋಜ್ ಶಾನ ಸಮಾಧಿ ಕಂಡು ಬರುತ್ತದೆ. ಕಂಡು ಬಂತ? ಫಿರೋಜ್ ಶಾನ ಸಮಾಧಿ ಕಂಡು ಬರುತ್ತದೆ. ಬರ್ದ್ರಿ? ಇವನ್ ನಂತರ ಅಧಿಕಾರಕ್ಕೆ ಬಂದವ ಯಾರು ಅಂತಂದ್ರ 1ನೇ ಅಮ್ಮಾಶಾರಿ. 1ನೇ ಅಹ್ಮದ್ ಶಹ. ಇವನ್ ಆಡಳಿತ ನೋಡ್ರಿ 1422ರಿಂದ 1435 ತನಕ ಈತ ಆಡಳಿತ ಮಾಡ್ತಾನೆ. ನೋಡ್ರಿ, ಇವನ ಆಡಳಿತದಲ್ಲಿ ಏನಾಯ್ತು ಅಂತ ನೋಡ್ತಾ ಹೋದ್ರ, ಈತನ ಆಡಳಿತದಲ್ಲಿ ಏನಾಯ್ತು ಅಂತ ನೋಡ್ತಾ ಹೋದ್ರೆ, ರಾಜಧಾನಿ ಬದಲಾವಣೆ ಮಾಡ್ತಾನೆ. ಕಲಬುರಗಿಯಿಂದ ಬೀದರ್ಗೆ ರಾಜಧಾನಿ ಚೇಂಜ್ ಮಾಡ್ತಾನೆ.
ಯಾಕ್ರಿ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿ ಏನಪ್ಪ ಬದಲಾವಣೆ ಮಾಡ್ಬಿಟ್ಟ? ಯಾಕೆ ಬದಲಿ ಮಾಡ್ದ ಅಂತಂದ್ರ ನೋಡ್ರಿ, ಒಂದು ಕಲಬುರ್ಗಿಯಲ್ಲಿ ಅನೇಕ ಸಾವು ನೋವುಗಳಾದವು, ಸಾವು ನೋವುಗಳು. ಇನ್ನೊಂದು ಹಜರತ್ ಗೇಸುದಾಸರಿ ಕೊಲೆ ಮಾಡ್ತಾರೆ. ಹಜರತ್ ಗೇಸುದಾಸರ ಕೊಲೆ ಆಯ್ತ್ರಿ. ಹಜರತ್ ಗೇಸುದಾಸರ ಕೊಲೆ ಆಯ್ತು. ಕಲಬುರ್ಗಿ ವಾತಾವರಣ ಹಿತಕರವಾಗಿರಲಿಲ್ಲ. ಕಲಬುರ್ಗಿ ವಾತಾವರಣ ಹಿತಕರವಿಲ್ಲ. ಏನಿಲ್ಲ, ಕಲಬುರ್ಗಿ ವಾತಾವರಣ ಹಿತಕರವಿಲ್ಲ. ಈ ಎಲ್ಲಾ ಕಾರಣದಿಂದ ರಾಜಧಾನಿ ಕಲಬುರ್ಗಿಯಿಂದ ಎಲ್ಲಿಗೆ ಚೇಂಜ್ ಆಯ್ತು ಅಂದ್ರ ಬೀದರಿಗೆ ರಾಜಧಾನಿ ಬದಲಾವಣೆ ಆಗ್ತದೆ. ಬೀದರ್ನಲ್ಲಿ ಈತ ಏನ್ ಮಾಡ್ದ ಅಂದ್ರೆ ಇವನು ಒಂದು ಕೋಟೆ ಕಟ್ತಾನ್ರಿ. ಬೀದರ್ ಕೋಟೆ ನಿರ್ಮಾಣ ಮಾಡ್ತಾನ. ಎಂತ ಕೋಟೆ? ಹೌದು, ಬೀದರ್ ಕೋಟೆಯನ್ನು ನಿರ್ಮಾಣ ಮಾಡ್ತಾನ. ಮತ್ತು ಸೋಲಾರ್ ಖಂಬಾ ಮಸೀದಿ ನಿರ್ಮಾಣ ಮಾಡ್ತಾನ್ರಿ. ಅಷ್ಟೂರ್ ಮಸೀದಿ ನಿರ್ಮಾಣ ಮಾಡ್ತಾನ. ಅಷ್ಟೂರ್ ಮಸೀದಿ ನಿರ್ಮಾಣ ಮಾಡ್ತಾನ. ಹೇಳ್ತೀನಿ ನಂಬ್ರಿ, ನಾ ಬರೀ ನೋಡ್ರಿ, ಇದು ಬೀದರ್ ಕೋಟೆ. ಇದು ಬೀದರ್ ಕೋಟೆ ನಿರ್ಮಾಣ ಮಾಡಿದನಿ. ಅಷ್ಟೇ ಅಲ್ಲದೆ ಸೋಲಾರ್ ಖಂಬಾ ಮಸೀದಿ ರೀ. ಸೋಲಾರ್ ಖಂಬಾ ಮಸೀದಿ, ಸೋಲಾರ್ ಖಂಬಾ ಮಸೀದಿ ನಿರ್ಮಿಸಿದನು. ಸೋಲಾರ್ ಖಂಬಾ ಮಸೀದಿ ನಿರ್ಮಿಸಿದನು. ಯಾರು ನಿರ್ಮಾಣ ಮಾಡಿದ್ರು ಅಂತಂದ್ರ ಈತ ನಿರ್ಮಾಣ ಮಾಡ್ತಾನ. ಇನ್ನೊಂದು ಅಷ್ಟೂರ್ ಮಸೀದಿ ನಿರ್ಮಿಸಿದನು. ಯಾರು ನಿರ್ಮಾಣ ಮಾಡಿದ್ರು? ಹೌದಾ, ಈತ ನಿರ್ಮಾಣ ಮಾಡ್ತಾನ. ಅಷ್ಟೂರ್ ಮಸೀದಿ ನಿರ್ಮಾಣ ಮಾಡ್ದ. ಈತನ ಆಸ್ಥಾನದಲ್ಲಿ ಅಜ್ರಾಯು ಅನ್ನುವ ವಿದ್ವಾಂಸ ಇದ್ರಿ. ಈ ವಿದ್ವಾಂಸ ಏನು ಬರ್ದ ಅಂತಂದ್ರ ಬಹುಮನ್ ನಾಮ ಅಂತಕ್ಕಂಥ ಒಂದು ಗ್ರಂಥ ರಚನೆ ಮಾಡ್ತಾನೆ. ಎಂತ ನಾಮ? ಬಹುಮನ್ ನಾಮ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡ್ತಾನ. ನೋಡ್ರಿ, ಈತ ಬೀದರ್ ಕೋಟೆ ನಿರ್ಮಾಣ ಮಾಡ್ಬಿಟ್ರಿ. ನೋಡ್ರಿ, ಬೀದರ್ ಕೋಟೆ ಯಾರು ನಿರ್ಮಾಣ ಮಾಡ್ತಾರಂದ್ರೆ ಇವನ ಕಾಲದಲ್ಲಿನೇ ನಿರ್ಮಾಣ ಆಗ್ತದೆ. ಬರ್ದ್ರ ಬರೀ ನೀಟಾಗಿ ಬರೀ. ಇದು ರಾಜಧಾನಿ ಚೇಂಜ್ ಆಗಿದ್ದು 1424ರಲ್ಲಿ ಚೇಂಜ್ ಆಗ್ತದೆ. 1424ರಲ್ಲಿ ಬದಲಾವಣೆ. 1424ರಲ್ಲಿ ಬದಲಾವಣೆ. ಯಾಕೆ ಇಲ್ಲಿ ಮುಖ್ಯವಾಗಿ ಕಲಬುರ್ಗಿ ಪ್ರಾಂತ್ಯದೊಳಗೆ ಅನೇಕ ಕೊಲೆಗಳಾಗ್ತಾವ, ಸುಲಿಗೆ ಆಗ್ತದ. ಹಜರತ್ ಗೇಸುದಾಸ್ ಖ್ವಾಜೆ ಬಂದೇ ನವಾಜರ್ ಕೊಲೆ ಆಗ್ಬಿಡ್ತದ್ರಿ. ಹೌದಾ, ಹಾಗಾಗಿ ಏನಪ್ಪ ಅಂದ್ರೆ ಈತ ರಾಜಧಾನಿನೇ ಚೇಂಜ್ ಮಾಡ್ಬಿಟ್ಟ. ಯಾವಾಗ ಈತ ರಾಜಧಾನಿ ಚೇಂಜ್ ಮಾಡಿ ಬೀದರ್ಕ್ ಹೋದ್ನೋ, ಬರ್ದ್ರ ಈ ಪಾಯಿಂಟ್, ಯಾವಾಗ ಬೀದರ್ಕ್ ಹೋದ್ನೋ ಬೀದರ್ನಲ್ಲಿ ಬರಗಾಲ ಬಿತ್ರಿ. ಬೀದರ್ನಲ್ಲಿ ಬರಗಾಲ ಆವರಿಸಿತು. ಹೌದಾ, ಎಲ್ಲಿ?
ಈತನ ಅವಧಿಯೊಳಗೆ ಏನಾಯ್ತು ಅಂದ್ರೆ ಬೀದರ್ದಾಗ ಬರಗಾಲ ಬಿತ್ರಿ. ಅಲ್ಲಿನ ಜನ ಸಾಯ್ಲತ್ತು, ಅನ್ನ ಅನ್ನ ನೀರ್ ನೀರ್, ಅನ್ನ ಅನ್ನ ನೀರ್ ನೀರ್ ಅಂತೇಳಿ ಸಾಯ್ಲತ್ತರು. ಮತ್ ಅನ್ನ ಸಿಗಲ್ದ್ರ ಮತ್ತೆ ಬದುಕ್ತಾರೇನ್ರಿ? ಅಣ್ಣ ಅಣ್ಣ ಅಂತ, ಅಣ್ಣ ಅಣ್ಣ ಅಲ್ರಿ, ಅನ್ನ ಅನ್ನ. ಇಲ್ಲಿ ಏನಾಯ್ತು ಅಂತಂದ್ರ ಅನ್ನ ಅನ್ನ ನೀರ್ ನೀರ್, ಅನ್ನ ಅನ್ನ ನೀರ್ ನೀರ್ ಅಂತ ಏನ್ಪಾರ ಸಾಯ್ಲತ್ತರಿ. ಏನಾಯ್ತ್ರಿ? ಸಾಯ್ಲತ್ತರು. ಹೌದಾ? ಅಂತ ಟೈಮ್ನಾಗ ಒಲಿ ಅಂತಕ್ಕಂಥ ಒಬ್ಬ ಸೂಫಿ ಸಂತ ಇದ್ದ. ಒಲಿ ಎನ್ನುವ ಸಂತನಿದ್ದ. ಯಾರ ಆಸ್ಥಾನದಾಗ ಅಂತಂದ್ರ ಈ 1ನೇ ಅಮಾವಾಸ್ಯಾನ ಆಸ್ಥಾನದಾಗ. ಈತನ ಆಶೀರ್ವಾದ ಪಡ್ಕೊಂಡು ಏನ್ ಮಾಡ್ದ ಅಂದ್ರ ಅಲ್ಲಾನನ್ನು ನೆನೆದು ಮಳಿ ತರ್ತಾನ್ರಿ ಇವ. ಯಾರು? ಹೌದಾ? 1ನೇ ಅಮಾವಾಸ್ಯ ಒಲಿ ಅಂತಕ್ಕಂಥ ಸೂಫಿ ಸಂತನ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಾನ ಮೇಲೆ ಏನಪ್ಪ ಅಂದ್ರೆ ಅಲ್ಲಾನಿಗೆ ಪ್ರಮಾಣ ಮಾಡಿ, ನೋಡಪ್ಪ ನಮ್ಮ ಬೀದರ್ ಜನ ಸಾಯ್ಲತ್ತಾರಲ್ಲ, ಹೆಂಗಾರ ಮಾಡಿ ಏನಪ್ಪಾರ ಮಳಿ ಬಿಡುವಪ್ಪ ಅಂತೇಳಿ ಹೇಳಿದಾಗ ಹೌದಾ ಮಳಿ ಬಂತು. ಹಾಗಾಗಿ ಅಮಾವಾಸ್ಯಾನಿಗೆ ಏನಂತ ಕರೀತಾರಂದ್ರ ಸಂತ ಅರಸ ಅಂತ ಕರೀತಾರ. ಯಾವ ಅರಸ? ಸಂತ ಅರಸ. 1ನೇ ಅಮಾವಾಸ್ಯಾನಿಗೆ ಅಹಮದ್ ಶಾನಿಗೆ ಸಂತ ಅರಸ ಅಂತ ಏನ್ಪಾರ ಕರೀತಾರ ನೋಡ್ರಿ. 1ನೇ ಅರಸನಿಗೆ ಸಂತ ಅರಸ ಅಂತ ಏನ್ಪಾರ ಕರೀತಾರ. ಬರ್ದ್ರಿ? ಈತನ ಅವಧಿಯಲ್ಲಿ ಒಲಿ ಅಂತಕ್ಕಂಥ ಸಂತನಿದ್ರಿ. ಯಾರ ಅವಧಿಯಲ್ಲಿ? ಅಮಾವಾಸ್ಯ ಅಲ್ರಿ, ಅಮಾವಾಸ್ಯ. ಅಮಾವಾಸ್ಯನ ಅವಧಿಯಲ್ಲಿ ಇವನ ಆಶೀರ್ವಾದ ಪಡ್ಕೊಂಡು ಏನ್ ಮಾಡ್ದ ಅಂತಂದ್ರ ಅಲ್ಲಾಹನನ್ನು ನೆನೆದು ಮಳೆ ತರಿಸಿದನು. ಅಲ್ಲಾಹನನ್ನು ನೆನೆದು ಮಳೆ ತರಿಸಿದನು. ಹಾಗಾಗಿ ತನಿಗೆ ಅರಸನಿಗೆ ಸಂತ ಅರಸ ಅಂತ ಕರೀತಾರ. ಎಂತ ಅರಸ? ಸಂತ ಅರಸ. ಅಲಿ ಎಂಬ ಸಂತನಿದ್ದ. ಅವನಿಗೇನ್ಪಾರ ಅವನ ಆಶೀರ್ವಾದ ತಗೊಂಡು ಅಲ್ಲಾಹನನ್ನು ನೆನೆದು ಏನ್ ಮಾಡ್ದ ಅಂದ್ರ ಮಳಿ ತರಿಸ್ತಾನ್ರಿ. ಅಲ್ಲಾಹನನ್ನು ನೆನೆದು ಮಳೆ ತರಿಸಿದನು. ತರಿಸ್ದ? ಅಲ್ಲಾಹನನ್ನು ನೆನೆದು ಮಳೆ ತರಿಸಿದನು. ಹಾಗಾಗಿ ಇವನಿಗೆ ಸಂತ ಅಂತ ಕರೀತಾರ. ಮತ್ ಮಳಿ ತರ್ಸೋ ಸುಮ್ನೆ ಅದ ಏನ್ರಿ? ನೀನು ಬಂದದ್ರಿ? ಈಗ ತರಸಂತೀರಿ? ಈಗೆಲ್ಲ ನಾವ ಇಲ್ಲ ಅಮಾವಾಸ್ಯ ಏನ್ರಿ? ಈಗ ಸೋಫಿಯಾನ್ ಕೈಲಿ ತರಿಸ್ಬೇಕು. ಬರ್ರಿ ಕಡೆ ಇಲ್ಲಿ ನೋಡ್ರಿ. ಇಲ್ಲಿ ಏನಾಯ್ತು ಅಂದ್ರೆ ಅನೇಕ ವಿದೇಶಿ ಮುಸ್ಲಿಮರು ಬಹುಮನಿ ಸಾಮ್ರಾಜ್ಯಕ್ಕೆ ಏನ್ಪಾರ ಬರ್ತಾರೆ. ಯಾವ ಮನಿ ಸಾಮ್ರಾಜ್ಯ? ಬಹುಮನಿ ಸಾಮ್ರಾಜ್ಯಕ್ಕೆ ಬಂದರು. ಅನೇಕ ವಿದೇಶಿ ಮುಸ್ಲಿಮರು ಎಲ್ಲಿಗೆ ಬರ್ತಾರಂದ್ರೆ ಬಹುಮನಿ ಸಾಮ್ರಾಜ್ಯಕ್ಕೆ ಬರ್ತಾರ. ಅನೇಕ ವಿದೇಶಿ ಮುಸ್ಲಿಮರು ಬಹುಮನಿ ಸಾಮ್ರಾಜ್ಯಕ್ಕೆ ಬಂದರು. ಯಾರ ಅವಧಿಯಲ್ಲಿ? 1ನೇ ಅಮಾವಾಸ್ಯಾನ ಅವಧಿಯಲ್ಲಿ ಬಹುಮನಿ ಸಾಮ್ರಾಜ್ಯಕ್ಕೆ ಬಂದರು. ಬಂದ್ರ ಇದು ಎಲ್ಲ ನಡೆದಿ ಘಟನೆ ಯಾರ ಅವಧಿಯಲ್ಲಿ ನಡೀತು ಅಂತಂದ್ರ 1ನೇ ಅಮಾವಾಸ್ಯಾನ ಅವಧಿಯಲ್ಲಿ ನಡೀತು. ತೆಗಿಲ ಇಲ್ಲಿ ನೋಡ್ರಿ. ಅಲ್ಲಾವುದ್ದೀನ್ ಅಮಾವಾಸ್ಯ 1435 ರಿಂದ 1400
1458. ಈತನ ಅವಧಿಯಲ್ಲಿ ಏನಾಯ್ತು ಅಂತಂದ್ರ, ಈತನ ಅವಧಿಯಲ್ಲಿ ವಿದೇಶಿ ಮುಸ್ಲಿಮರು ಮತ್ತು ಸ್ವದೇಶಿ ಮುಸ್ಲಿಮರ ನಡುವೆ ಭೀಕರ ಯುದ್ಧ ನಡೀತದ್ರಿ. ಎಲ್ಲಿ? ಚಾಕನ್ ದುರಂತ ಅಥವಾ ಚೌಕನ್ ದುರಂತ ಅಂತ ಹೇಳ್ತೀವಿ. ಚೌಕನ್ ದುರಂತ. ವಿದೇಶಿ ಮುಸ್ಲಿಮರ ಹತ್ಯಾಕಾಂಡ ನಡೀತದೆ. ವಿದೇಶಿ ಮುಸ್ಲಿಮರ ಹತ್ಯಾಕಾಂಡ ನಡೆಯಿತು. ಏನ್ರಿ? ವಿದೇಶಿ ಮುಸ್ಲಿಮರು ಸ್ವದೇಶಿ ಮುಸ್ಲಿಮರ ನಡುವೆ ಭೀಕರ ಯುದ್ಧ ನಡೀತದ. ಹೌದಾ? ಭೀಕರ ಯುದ್ಧ ನಡೀತು. ಎಲ್ಲಿ? ಚೌಕನ್ ಅಂತಕ್ಕಂಥ ಒಂದು ಪ್ರದೇಶದೊಳಗೆ ನಡೀತದ. ಹಾಗಾಗಿ ಇದನ್ನ ಚೌಕನ್ ದುರಂತ ಅಂತಾನೆ ಕರೀತಾರೆ. ಯಾವಕನ್ ದುರಂತ? ಚೌಕನ್ ದುರಂತ. ಇಲ್ಲಿ ವಿದೇಶಿ ಮುಸ್ಲಿಮರ ಹತ್ಯಾಕಾಂಡ ಐತ್ರಿ. ಸ್ವದೇಶಿ ಮುಸ್ಲಿಮರು ಏನ್ ಮಾಡಿದ್ರು ಅಂದ್ರ ವಿದೇಶಿ ಮುಸ್ಲಿಮರನ್ನು ಕೊಲೆಗೈದು ಬಿಡ್ತಾರೆ. ಯಾವ ಮುಸ್ಲಿಮರನ್ನು? ಹೌದು, ವಿದೇಶಿ ಮುಸ್ಲಿಮರನ್ನು ಕೊಲೆಗೈದರು ಅಂತ ಹೊಡ್ತೀವಿ. ನಂತರ ಸ್ವದೇಶಿ ಮುಸ್ಲಿಮರ ತಪ್ಪು ಅರ್ಥವಾಗಿ ಸ್ವದೇಶಿ ಮುಸ್ಲಿಮರ ತಪ್ಪು ಅರೆತು ವಿದೇಶಿ ಮುಸ್ಲಿಮರಿಗೆ ಉನ್ನತ ಹುದ್ದೆಯನ್ನು ನೀಡಿಬಿಟ್ಟ. ಯಾವ ಹುದ್ದೆ? ವಿದೇಶಿ ಮುಸ್ಲಿಮರಿಗೆ ಉನ್ನತ ಹುದ್ದೆಯನ್ನು ನೀಡಿಬಿಡ್ತಾನೆ. ಯಾರು ನೀಡಿದ್ರು ಅಂತಂದ್ರ ಇದೇ ಅರಸ ಅಲ್ಲಾಹುದ್ದೀನ್ ಅಮ್ಮ ಶಹ. ಯಾವ ಶಹ? ಅಲ್ಲಾಹುದ್ದೀನ್. ಯಾಕ್ರಿ ಇವ್ರಿಬ್ಬರ ನಡಬರ್ಕ್ ಯಾಕೆ ಯುದ್ಧ ನಡೀತು ಅಂದ್ರ, ಈಗಾಗಲೇ ಭಾರತದಲ್ಲಿ ವಿದೇಶಿ ಮುಸ್ಲಿಮರ ಆಗಮನ ಆಗಿತ್ತು. ವಿದೇಶಿ ಮುಸ್ಲಿಮರ ಸ್ಥಾನಮಾನ ಹೆಚ್ಚಾಗ್ಲತ್ತಿತ್ತು. ಹಾಗಾಗಿ ದಕ್ಕನ್ ಮುಸ್ಲಿಮರಿಗೆ ಇದು ಸಿಟ್ಟು ಬಂತು. ಅಂದ್ರೆ ಮೊದಲಿನ ಬಹಳ ಹಿಂದಿನ ಕಾಲದಾಗ ಬಂದ್ ಏನ್ ನೆಲೆಸಿದ್ರಲ್ಲ ಇಲ್ಲಿ, ಇವ್ರದೇನ್ಪರ್ ಸ್ಥಾನಮಾನ ಕಮ್ಮಿ ಆಗ್ಲತ್ತಿತ್ತು. ರೀಸೆಂಟ್ ಆಗಿ ಬಂದಿರತಕ್ಕಂಥ ವಿದೇಶಿ ಮುಸ್ಲಿಮರ ಸ್ಥಾನಮಾನ ಹೆಚ್ಚಾಗುತ್ತಿರುವ ಕಾರಣಕ್ಕಾಗಿ ಸ್ವದೇಶಿ ಮುಸ್ಲಿಮರು ಅಂದ್ರೆ ದಕ್ಷಿಣ ಭಾರತದಲ್ಲಿ ಏನ್ ಕಲಬುರಗಿಯಲ್ಲಿ ಇದ್ರಲ್ಲ, ಈ ಮುಸ್ಲಿಂ ಏನ್ ಮಾಡ್ತದಂದ್ರ, ಹೌದಾ, ಅಲ್ಲಾಹುದ್ದೀನ್ ಅಮ್ಮಾಶಾನಿಗೆ ಏನ್ಪರ್ ಹೇಳಿದ್ರಿ, ಅವ್ರೆಲ್ಲ ಜರ ಡೇಂಜರ್ ಅರ, ಹಾಂಗರ ಹಿಂಗರ ಅಂದ ತಕ್ಷಣ ಆಯ್ತ್ರ ಅವ್ರು ಕೊಲೆ ಮಾಡ್ರಿ ಅಂದ್ಬಿಟ್ಟಿವ. ಯಾರು? ಅಲ್ಲಾಹುದ್ದೀನ್ ಅಮ್ಮಾಶಾ. ಕೊಲೆ ಮಾಡ್ರಿ ಅಂದ ತಕ್ಷಣ ಬೀದರ್ನಲ್ಲಿರ್ತಕ್ಕಂಥ ಮುಸ್ಲಿಮ್ಸು ಮತ್ತು ಕಲಬುರಗಿಯಲ್ಲಿರ್ತಕ್ಕಂಥ ಮುಸ್ಲಿಮ್ಸ್, ಸುತ್ತ ಪ್ರದೇಶದಲ್ಲಿರ್ತಕ್ಕಂಥ ಮುಸ್ಲಿಂ ಸೇರಿ ಏನ್ ಮಾಡೋದು ಅಂದ್ರೆ ವಿದೇಶಿ ಅಂದ್ರೆ ಎಲ್ಲಿನವರು? ಟರ್ಕಿದಿಂದ ಬಂದವರು, ಹೌದಾ, ಪರ್ಷಿಯಾದಿಂದ ಬಂದವರು, ಹೌದಾ, ಪರ್ಷಿಯಾದಿಂದ ಬಂದಿರತಕ್ಕಂಥ ಮುಸ್ಲಿಮರಿ. ಇವ್ರಿಗೆ ಹೊಡೆದು ಹುಚ್ಚು ನಾಯಿ ಹೊಡೆದು ಖಲಾಸ್ ಮಾಡೋದು, ಎಲ್ಲಿ ಸಿಕ್ಕಲ್ ಬೀಟ್ಲತ್ತವ್ರಿ. ನಂತರ ಅರಸನಿಗೆ ಗೊತ್ತಾಯ್ತು ಇದು ಅವರ ಸ್ಥಾನಮಾನವನ್ನು ಹೆಚ್ಚಾಗುತ್ತಿರುವ ಕಾರಣಕ್ಕಾಗಿ ಸ್ವದೇಶಿ ಮುಸ್ಲಿಮರು ಮಾಡ್ತಿರ್ತಕ್ಕಂಥ ನಾಟಕ ಅಂತೇಳಿ. ಹಾಗಾಗಿ ಯುದ್ಧ ಹತ್ಯಾಕಾಂಡವನ್ನು ನಿಲ್ಲಿಸಿ ವಿದೇಶಿ ಮುಸ್ಲಿಮರಿಗೆ ಉನ್ನತವಾದ ಹುದ್ದೆಯನ್ನು ಯಾರು ನೀಡ್ತಾರಂದ್ರ ಈ ಅಲ್ಲಾಹುದ್ದೀನ್ ಅಹ್ಮದ್ ಶಾ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ನೀಡ್ತಾನ. ಹೌದಾ? ಈಗ ಉದಾಹರಣೆಗೆ ಗವಾನ್ ಕೂಡ ಟರ್ಕಿ ಮೂಲದಿಂದ ಬಂದವನ್ರಿ. ಹೌದಾ? ತೆಗಿಲ, ಇದು ಇವನ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಷ್ಟೇ. ತೆಗಿಲ. ನೆಕ್ಸ್ಟ್ ನೋಡಿ, ಅಲ್ಲಾಹುದ್ದೀನ್ ಹುಮಾಯೂನ್ ಶಾ. ಅಲ್ಲಾಹುದ್ದೀನ್ ಹುಮಾಯೂನ್ ಶಾ 1458ರಿಂದ 1461 ತನಕ ಇಂತನ ಆಡಳಿತ ನಡೀತದೆ. ಇಲ್ಲಿ ಏನಾಯ್ತು ನೋಡ್ರಿ, ಇವನ ಹೆಂಡತಿ ಹೆಸರು ಏನಾಗಿತ್ತು ಅಂದ್ರೆ ನರ್ಗಿಸ್ ಬೇಗಂ ರೀ. ಯಾವ ಬೇಗಮ್ಮ? ನರ್ಗಿಸ್ ಬೇಗಮ್ಮ. ಇವ ಕೆಟ್ಟ ನೀಚಿದ್ದ. ಹಾಗಾಗಿ ಇವನಿಗೆ ಜಾಲಿಮ್ ಅಂತ ಕರಿತಿದ್ರು. ಜಾಲಿಮ್ ಎಂದು ಕರಿತಿದ್ರು. ಈ ನೀಚ್ ಅಂದ್ರ ಜಾಲಿಮ. ಹೌದಾ? ನೀಚಿದ್ದ. ಈತ ಮರಣ ಹೊಂದಿದಾಗ
ಮರಣ ಹೊಂದಿದಾಗ ಬೀದರ್ ನಾಗರಿಕರು ಹಬ್ಬವನ್ನೇ ಆಚರಣೆ ಮಾಡಿದರಂತೆ. ಹಬ್ಬವನ್ನೇ ಆಚರಿಸಿದ್ದರು. ಬೀದರ್ ನಾಗರಿಕರು ಹಬ್ಬನೇ ಆಚರಿಸಿದ್ರು. ಅಷ್ಟೇ ಅಲ್ಲದೆ ಅವನ ಹಣತಿನೂ ಹಬ್ಬ ಮಾಡಿರಂತ್ರಿ. ನರ್ಗಿಸ್ ಬೇಗ ಮಾಡೋ ಕೂಡ ಏನ್ ಪರಿ ನಾಗರಿಕರ ಜೊತೆ ಬಂದ್ ಪಟಾಕಿ ಹಚ್ಚೋದು. ಯಾಕ ಗಂಡ ಸಡ್ ಹೋದ, ಏನಾಯ್ತು, ಗಂಡ ಸತ್ತ ಅಂತೇಳಿ ಬರ್ ಹಬ್ಬ ಮಾಡಿಳು ಅಂತ ಹೇಳ್ತಾರೆ ಇತಿಹಾಸಕಾರರು. ಅದ ಇತಿಹಾಸಕಾರರು ಹೇಳ್ತಾರೋ ಬಿಡ್ತಾರೋ, ನಾ ಅಂತೂ 100% ಹೇಳ್ತೀನಿ. ಹೌದಾ, ಇತಿಹಾಸಕಾರರು ಹೇಳಿದ್ದಾರೆ, ಮತ್ ನಾ ಹೇಳಿದ ಅನ್ಕೊಂಡ್ರಿ. ಹೌದು, ಈ ಅವಧಿಯಲ್ಲೇ ಮೊಹಮ್ಮದ್ ಗವಾನ್, ಎಂತ ಗವಾನ? ಮೊಹಮ್ಮದ್ ಗವಾನ ಬಹುಮನಿ ಸಾಮ್ರಾಜ್ಯಕ್ಕೆ ಬಂದಿದ್ದ. ಬಹುಮನಿ ಸಾಮ್ರಾಜ್ಯಕ್ಕೆ ಬಂದಿದ್ದನು. ಸಾತ್ರಿ ಇದು ಯಾವುದು? ಹುಮಾಯೂನ್ ಶಾ. ಕೆಟ್ಟ ನೀಚಿತ್ತು. ಹೌದಾ, ಇವನ್ ವಿವರಣೆ ಜಾಸ್ತಿ ಕೇಳೋದಿಲ್ಲ. ಜಾಲಿಮ. ಹೌದಾ, ಹುಮಾಯೂನ್ ಶಾ ಕೆಟ್ಟ ನೀಚಿದ್ದ, ಸತ್ತ. ನೋಡ್ರಿ, 3 ವರ್ಷನಾಗ ಸತ್ತ. ನೀವು ಅಧಿಕಾರಕ್ಕೆ ಬಂದಿದ್ 3 ವರ್ಷನಾಗ ಖೇಲ್ ಖತಮ್, ನಾಟಕ ಬಂದೇ ಆಗ್ಯದ. ಏನಾಗ್ಯದ? ಖೇಲ್ ಖತಮ್, ನಾಟಕ ಬಂದ. ಸತ್ತಾಗೆಲ್ಲ ಜನ ಏನ್ಪರ್ ಹಬ್ಬ ಆಚರಣೆ ಮಾಡಿ ಅಂದ್ರೆ ಏಟ್ ಡೇಂಜರ್ ಇದ್ದಿರ್ಬೇಕು ನೋಡ್ರಿ. ನಾವು ಯಾರ ಸತ್ರ ಪಾಪ ಅಂತಾರನಲ್ರಿ. ಯಾರ ಸತ್ರ ಅಂದ್ರೆ ಪಾಪ ಸಾಯದ್ ಇದ್ದಿಲ್ಲಪ್ಪ ಅಂತಂತಾರ. ಇವ ಸತ್ತಾಗ ಪಟಾಕಿ ಹಚ್ಚಿ ಹೋಳಿಗೆ ಉಂತಾರ ಅಂದ್ರೆ ಏಟ್ ಡೇಂಜರ್ ನನ್ ಮಗ ಇದ್ದಿರ್ಬೇಕು. ಹೌದಾ, ಬ್ಯಾರೆ ಮಂದಿ ಉಂಡ್ರು ಉಂಬಲ್ಯಾಕ್ರಿ ಅವ್ನ ಹೆಂಡತಿ ಸಮ್ತಕ್ ಪಟಾಕಿ ಹಚ್ಚಾಳಂತ, ನಿಗುರ್ಕೊಂಡು ಹೋದ ಅಂತೇಳಿ. ಏನ್ ಮಾಡ್ಕೊಂಡು ಹೋದ? ಹೌದಾ, ನಿಗುರ್ಕೊಂಡು ಹೋದ. ನನಗೆ ಏಟ್ ಖುಷಿ ಅಲ್ಲತ್ತದ, ನನ್ ಗಾಡಿ ಸತ್ತಿದ್ ನಿಗುರ್ಕೊಂಡು ಹೋದನು. ಹೌದಾ, ನನಗೆ ಈ ಕಡೆಯಿಂದ ಖುಷಿ ಆಗದ ಅಂತೇಳಿ ಕಿವಿ ಜನ್ ಸಂಗಾಟ ಬಂದು ಕುಣದ್ ಏನ್ಪಾರ ಪಟಾಕಿ ಹಚ್ಚಿ ಹೋಳಿಗೆ ಉಂಡು ಹೋಗಿಳಂತ್ರಿ. ಯಾರು? ಇದ್ದೂರಿ, ಪಟಾಕಿ ಇದ್ದೂರಿ. ಹೌದು, ಪಟಾಕಿ ಎಲ್ಲ ಯಾವಾಗಿನ ಕಾಲ ಹಿಡಿದು ಪಟಾಕಿ ಅವರಿ. ಸುರ್ಸುರ್ ಬತ್ತಿ ಇದ್ದಿಲ್ರಿ. ಸುರ್ಸುರ್ ಬತ್ತಿ ರಾಕೆಟ್ ಅದು ಇದ್ದಿಲ್ರಿ. ಡಮ್ ಅಂಬ ಹೊಸು ಇದ್ದು. ತೆಗಿಲ ನೋಡಿ, 3ನೇ ಮೊಹಮ್ಮದ್ ಶಾ ಅಥವಾ ಶಂಶೋದ್ದೀನ್ ಮೊಹಮ್ಮದ್ ಶಾ ಅಂತ ಏನ್ಪರ್ ಹೇಳ್ತೀವಿ. 1461ರಿಂದ 1482 ನೋಡಿ. ಈತ ಹೆಸರಿಗೆ ಅರಸರಿ. ಬಾಳ ಹರಿಯದ ಅಂದ್ರ 21 ವಯಸ್ಸಂತ ಇತ್ರಿ ಇವನಿಗೆ. 21 ವಯಸ್ಸಿನ ಅರಸ. ಇವನ ಪ್ರಧಾನ ಮಂತ್ರಿ ಯಾರಾಗಿದ್ರ ಅಂದ್ರ ಯಾರಾಗಿದ್ರು ಅಂತ ನೋಡ್ರ ಗವಾನ್. ಈತನ ಪ್ರಧಾನ ಮಂತ್ರಿ ಯಾರಿದ್ರು ಅಂದ್ರೆ ಗವಾನ್ ಅಂತ ಏನ್ಪರ್ ಹುಡ್ತೀವಿ. ಎಲ್ಲ ಕೆಲಸ ಇವನೇ ಏನ್ಪರ್ ಮಾಡ್ತಿದ್ದ. ಹೌದಾ, ಗವಾನನ ಆಡಳಿತದಲ್ಲಿ ಎಲ್ಲೆಲ್ಲೆಲ್ಲ ಯುದ್ಧ ಮಾಡ್ತಾನ ನೋಡ್ರಿ. ಗವಾನನ ಆಡಳಿತದಲ್ಲಿ ಎಲ್ಲೆಲ್ಲೆಲ್ಲ ಯುದ್ಧ ಮಾಡ್ತಾನ. ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿದ್ರಿ. ಯಾವ ನಗರ? ವಿಜಯನಗರ ಸಾಮ್ರಾಜ್ಯದ ವಶದಲ್ಲಿರ್ತಕ್ಕಂಥ ಗೋವಾ ಮತ್ತು ಬೆಳಗಾವಿ ವಶ ಪಡ್ಕೋತಾನ್ರಿ. ಹೌದಾ, ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಗೋವಾ ಮತ್ತು ಬೆಳಗಾವಿ ವಶ ಪಡಿಸ್ಕೊಂಡು ಅದಕ್ಕೆ ಅಜಾಮ್ ನಗರ ಎಂದು ಕರೆದನು. ಯಾವ್ದಕ್ಕ? ಬೆಳಗಾವಿ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಅದಕ್ಕೆ ಅಜಾಮ್ ನಗರ ಅಂತ ಏನ್ಪರ್ ಕರೀತಾನ. ಎಂತ ನಗರ? ಅಜಾಮ್ ನಗರ. ನೆಕ್ಸ್ಟ್, ಒಡಿಸ್ಸಾದ ಪುರುಷೋತ್ತಮ್ ಗಜಪತಿ ಮೇಲೆ ದಾಳಿ ಮಾಡ್ತಾನ್ರಿ. ಒಡಿಸ್ಸಾದ ಪುರುಷೋತ್ತಮ್ ಗಜಪತಿ ಮೇಲೆ ಏನ್ಪರ್ ದಾಳಿ ರೀ. ನೆಕ್ಸ್ಟ್, ಕೇರಳದ
ಶಂಭು ಅರಸನ ಮೇಲೆ ದಾಳಿ. ಶಂಭು ಅರಸನ ಮೇಲೆ ದಾಳಿ ಅಂತ ನೆನಪರ್ ಹುಡ್ತೀವಿ. ಇವ್ರು ಎಲ್ಲಾರ ಮೇಲೆ ದಾಳಿ ಮಾಡಿ ಬಹುಮನಿ ಸಾಮ್ರಾಜ್ಯ ಏನ್ ಮಾಡ್ತಾನಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡ್ಬರ್ತಾನ. ಯಾರು? ಹೌದಾ, ಮೊಹಮ್ಮದ್ ಗವಾನ್. ಹೌದಾ, ಬಹುಮನಿ ಸಾಮ್ರಾಜ್ಯ ದೊಡ್ಡ ಮಟ್ಟಕ್ಕೆ ಏನ್ಪರ್ ತಗೊಂಡ್ಬರ್ತಾನ ನೋಡ್ರಿ. 1480 ಅವಧಿಯಲ್ಲಿ, 80 ಅವಧಿಯಲ್ಲಿ ರಷ್ಯಾದ ನಿಕೇಟಿನ್ ಎಂಬ ಪ್ರವಾಸಿಗ, ರಷ್ಯಾದ ನಿಕೇಟಿನ್ ಎನ್ನುವ ಪ್ರವಾಸಿಗ ಎಲ್ಲಿಗೆ ಬಂದ ಅಂತಂದ್ರೆ ಬೀದರ್ ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನ. ಎಕ್ಸಾಂಪಲ್ ಕೇಳ್ತಾರ, ಯಾವ ಸಾಮ್ರಾಜ್ಯಕ್ಕೆ ರಷ್ಯಾದ ನಿಕೇಟಿನ್ ಅಂತಕ್ಕಂಥವ್ ಬಂದ ಅಂತೇಳಿ. ಹೌದಾ, ಗವಾನು ನೋಡ್ಬೇಕು ಮತ್ತು 3ನೇ ಮೊಹಮ್ಮದ್ ಶಾಗ್ ನೋಡ್ಬೇಕು. ಬೀದರ್ ಒಂದು ಅದ್ಭುತ ಸಾಮ್ರಾಜ್ಯ ಅದ, ಸಾಮ್ರಾಜ್ಯ ನೋಡ್ಬೇಕು ಅಂತೇಳಿ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿತ್ರಿ ಮೊದಲು. ಇದು ಆ ಕಡೆಯಿಂದ ಈ ಕಡೆ ಬರ್ತದ, ಮತ್ತೆ ಇಲ್ಲಿ ತನ ಹಂಪಿ ತನ ಬಂದಿದೆ. ಬೀದರ್ ಕೆಟ್ಟು ಹೋಗಿ ಬರ್ರಿ, ಯಾಕಡೆ ಹೋಗಿ ಬರ್ರಿ? ಹಂಪಿಗೆ ಬಂದಿದೆ ವಿಜಯನಗರ ಸಾಮ್ರಾಜ್ಯಕ್ಕ. ಬೀದರ್ ಬಹುಮನಿ ಸಾಮ್ರಾಜ್ಯವನ್ನು ನೋಡ್ಕೊಂಡು ಹೋಗೋರಿ ಅಂತೇಳಿ ಇಲ್ಲಿಗೂ ಬಂತಿದ್ದು. ಯಾವುದು? ಹೌದಾ, ನೋಡ್ರಿ ಸ್ವಲ್ಪ ಗವಾನನ ಹಿನ್ನೆಲೆ ನೋಡೋಣ. ಗವಾನ್ ಹಿನ್ನೆಲೆ ಅಂತ ನೆನಪರ್ ನೋಡ್ತಾ ಹೋದ್ರ, ಇವ 1411ರಲ್ಲಿ ಹೌದಾ ಟರ್ಕಿಯ ಗವಾನ್ ಎನ್ನುವ ಹಳ್ಳಿಯಲ್ಲಿ ಜನನ ಆಗಿರ್ತದೆ. ಟರ್ಕಿಯ ಗವಾನ್ ಎನ್ನುವ ಹಳ್ಳಿಯಲ್ಲಿ ಇದನ ಜನನ. ನೆಕ್ಸ್ಟ್ 1443ರಲ್ಲಿ ಎಲ್ಲಿಗೆ ಬರ್ತಾನಂದ್ರೆ ದೆಹಲಿಗೆ ಬರ್ತಾನ್ರಿ. ಫಸ್ಟ್ ದೆಹಲಿ ಯಾರಿಗೆ ಭೇಟಿ ಆಗ್ಲಕ್ಕ ಅಂದ್ರ ಹಸನ್ ಕಿರ್ಮಾನಿ ಅಂತಕ್ಕಂಥ ಮತ್ತೊಬ್ಬ ಸೋಫೀಸ್ ಅಂತ ಇರ್ತಾನ. ಈ ಕಿರ್ಮಾನಿಗೆ ಭೇಟಿ ಮಾಡಕ ಇವ ಗವಾನ್ ಬಂದಿರ್ತಾನ್ರಿ. ಅವಾಗ ಹೇಳುದು ಕಿರ್ಮಾನಿ ಕಲಬುರ್ಗಿಯಾಗನ ನೋಡ್ರಿ ಅಂತೇಳಿ. ಯಾವ ಮಾನಿ? ಕಿರ್ಮಾನಿ ಕಲಬುರ್ಗಿಯಾಗನ ನೋಡ್ರಿ ಅಂತೇಳಿ ಇದು ಮಾತು ಕಲಬುರ್ಗಿಗೆ ಬಂತ್ರಿ. ಕಲಬುರ್ಗಿಗೆ ಬರತನ ಕಿರ್ಮಾನಿ ಸತ್ತಿದ್ದ. ಹೌದಾ, ಕಿರ್ಮಾನಿ ಸತ್ತಿದ್ದ. ಮತ್ತು ಇನ್ನೊಂದು ಹಜರತ್ ಗೇಸುದಾಸ್ ಹಸನ್ ಕಿರ್ಮಾನಿಯ ಭೇಟಿಗಾಗಿ ಕಲಬುರ್ಗಿಗೆ ಬಂದನು. ಅವ ದಿಲ್ಲಿಗೆ ಬಂದಿದ್ದು ಕೂಡ ಹಸನ್ ಕಿರ್ಮಾನಿ ಭೇಟಿಗೋಸ್ಕರನೇ. ನಂತರ ಕಲಬುರ್ಗಿಯಲ್ಲಿರೋ ಸುದ್ದಿ ಗೊತ್ತಾಗಿ ಕಲಬುರ್ಗಿಗೆ ಬರ್ತಾನೆ. ಬರದ್ರ ಕಲಬುರ್ಗಿಗೆ ಆಗಮಿಸಿದನು. ಎಲ್ಲಿಗೆ ಕಲಬುರ್ಗಿಗೆ ಆಗಮಿಸಿದನು. ಆದ್ರೆ ಕಿರ್ಮಾನಿ ಕಲಬುರ್ಗಿಗೆ ಬರೋ ತನಕ ಇವ ಸತ್ತಾನ ಅನ್ನೋ ಸುದ್ದಿ ಗೊತ್ತಾಯ್ತ್ರಿ. ಹೌದು, ಸತ್ತಾನ ಅನ್ನೋ ಸುದ್ದಿ ಗೊತ್ತಾಯ್ತು. ಇನ್ನೊಂದು ಹಜರತ್ ಗೇಸುದಾಸ್. ಯಾವ ಗೇಸುದಾಸ? ಹಜರತ್ ಗೇಸುದಾಸರ ಬಗ್ಗೆ ಏನ್ಪಾರ್ ತಿಳ್ಕೊತಾನ ಕಲಬುರ್ಗಿಗೆ ಬಂದು. ಇಲ್ಲಿ ಖ್ವಾಜಾ ಬಂದೇ ನವಾಜ್ ದರ್ಗಾ ಅದಲ್ಲ, ಖ್ವಾಜಾ ಬಂದೇ ನವಾಜ್ ದರ್ಗಾಕ್ ಏನ್ಪರ್ ಹೋಗಿ ಎಲ್ಲಿಗೆ ಹೋದಂದ್ರ ವಾಪಸ್ ಬೀದರ್ಕ್ ಹೋದ್ರಿ. ಹೌದಾ, ಬೀದರ್ಕ್ ಹೋಗಿ ಸಾಮಾನ್ಯ ಸೈನಿಕನಾಗಿರ್ತಾನ. ಹೌದು, ಬೀದರ್ಕ್ ಹೋಗಿ ಆರಂಭದಲ್ಲಿ ಸಾಮಾನ್ಯ ಸೈನಿಕ. ಅರ್ಥ ಆಲತ್ತದ ಬರೆಯೋದು. ಕಲಬುರ್ಗಿಯಲ್ಲಿ ಕಿರ್ಮಾನಿಗೆ ಭೇಟಿ ಆಲಕ್ ಬಂದ. ಫಸ್ಟ್ ಬಂದಿದ್ದು ದಿಲ್ಲಿ ಒಳಗೆ ಬಂದಾದಾಗ ಕಿರ್ಮಾನಿ ಕಲಬುರ್ಗಿದಾಗ ಸುದ್ದಿ ಗೊತ್ತಾಗ್ತದ, ಕಲಬುರ್ಗಿಗೂ ಬಂದ. ಹೌದಾ, ಅವ ಸತ್ತಾನ ಅನ್ನೋದು ಗೊತ್ತಾಯ್ತು ಕಲಬುರ್ಗಿಗೆ ಬಂದ ಬಳಕ. ಹಜರತ್ ಗೇಸುದಾಸರ ಬಗ್ಗೆ ಅಧ್ಯಯನ ಮಾಡಿ ಬೀದರ್ಕ್ ಹೋಗಿ ಅಲ್ಲಿ ಸೈನಿಕನಾಗಿ ಸೇರ್ಪಡೆ ಆಗ್ತಾನೆ. ತಿಳಿತಾ? ಪಾಯಿಂಟ್ ಮಾಡಿರೋದು. ನೀವು ಒಂದ್ಸಲ ಸ್ಟೋರಿ ಹೇಳಿದ ತಕ್ಷಣ ಫಟ್ ಅಂತ ನೀವೇ ಇಳಿಸ್ಕೊಂಡ್ಬಿಡ್ತೀರೇನೋ ಅಂತ ಅನ್ಕೊಂಡಿದ್ದಾನ. ಹೌದು, ಬರೀ ಮೊಹಮ್ಮದ್ ಗವಾನನು ಕಿರ್ಮಾನಿ ಹಸನ್ ಕಿರ್ಮಾನಿಯ ಭೇಟಿಗಾಗಿ ದೆಹಲಿಗೆ ಬಂದಾಗ ದೆಹಲಿಯಲ್ಲಿ ಇಲ್ಲದ ಸುದ್ದಿ ತಿಳಿದು ಕಲಬುರ್ಗಿಗೆ ಆಗಮಿಸಿದನು. ನಂತರ ಹಸನ್ ಗೇಸುದಾಸರ ಬಗ್ಗೆ ಅಧ್ಯಯನ ಮಾಡಿ ಬೀದರ್ಗೆ ತೆರಳಿ
ಹಜರತ್ ಗೇಸುದಾಸ್ ಇಲ್ಲ ಅದ ನೋಡ್ರಿ. ಹಜರತ್ ಗೇಸುದಾಸರ ಬಗ್ಗೆ ಅಧ್ಯಯನ ಮಾಡಿ. ಗೇಸುದಾಸರ ಬಗ್ಗೆ ಅಧ್ಯಯನ ಮಾಡಿ ಬೀದರ್ಗೆ ತೆರಳಿದನು. ಎಲ್ಲಿಗೆ ತೆರಳಿದ? ಹೌದಾ, ಬೀದರ್ಗೆ ಎನ್ಪರ್ ತೆರಳಿದನು ಅಂತ ಎನ್ಪರ್ ಹೊಡ್ತೀವಿ. ಬೀದರ್ಗೆ ಹೋಗಿ ಒಬ್ಬ ಸಾಮಾನ್ಯ ಸೈನಿಕನಾಗ್ತಾನೆ. ತಿಳಿತಾ? ನಂತರ ಪ್ರಧಾನಮಂತ್ರಿ ಹುದ್ದೆಗೆ ಇರ್ತಾನೆ. ಯಾರು? ನೆಕ್ಸ್ಟ್ ನೋಡಿ, ಗವಾನ್ ಬೀದರ್ನಲ್ಲಿ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಹುದ್ದೆಗೆ ಏರ್ಬಿಟ್ಟು ಪ್ರಧಾನಮಂತ್ರಿ ಹುದ್ದೆಗೆ ಎನ್ಪರ್ ಇರ್ತಾನೆ. ಯಾಕಂದ್ರೆ ಈತನ ನಿಷ್ಠಾವಂತ ಸೇವೆಯಿಂದ ಪ್ರಧಾನಿ ಹುದ್ದೆಗೆ ಎನ್ಪರ್ ಏರ್ಬಿಟ್ಟ. ಹೌದಾ, ಇವನ ಸಾಧನೆ ಏನು ಅಂತಂದ್ರ, ಯಾರ್ದು? ಗವಾನನ ಸಾಧನೆ 1472ರಲ್ಲಿ ಮದ್ರಾಸ ಕಾಲೇಜ್ ಎನ್ಪರ್ ನಿರ್ಮಾಣ ಮಾಡ್ತಾನೆ. ಮದ್ರಾಸ ಕಾಲೇಜ್ ಎನ್ಪರ್ ನಿರ್ಮಾಣ ಮಾಡ್ದ. ಇಲ್ಲಿ 3000 ಪುಸ್ತಕಗಳು ತಂದಿಡ್ತಾನೆ. ಪುಸ್ತಕಗಳು ಸಂಗ್ರಹಿಸಿದನು. ಹೌದಾ, ಎಲ್ಲಿ? ಮದ್ರಾಸ ಅಂತಕ್ಕಂಥ ಕಾಲೇಜ್ ಒಳಗೆ. ಈ 3000 ಪುಸ್ತಕಕ್ಕಾಗಿ ಪ್ರತ್ಯೇಕ ಗ್ರಂಥಾಲಯ ತೆರೀತಾನೆ. ಪ್ರತ್ಯೇಕ ಗ್ರಂಥಾಲಯ ತೆರೆದನು. ಮತ್ತು ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ನಾಶ ಮಾಡಿ ಗಾಜಿ ಎನ್ನುವ ಬಿರುದು ಪಡಿತಾನೆ. ನೋಡ್ರಿ, ಬಹುಮನಿ ಸಾಮ್ರಾಜ್ಯದಲ್ಲಿ ಗಾಜಿ ಎನ್ನುವ ಬಿರುದು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಗವಾನ. ಹೌದಾ, ನೆಕ್ಸ್ಟ್, ಈತ ರಚಿಸಿದ ಕೃತಿಗಳು ಯಾವದವ ಅಂತ ನೋಡ್ತಾ ಹೋದ್ರ, ರಿಯಾಜ್ ಉಲ್ ಇನ್ಸಾ ಮಂಜೂರ್ ಉಲ್ ಇನ್ಸಾ. ಹೌದಾ, ಈತ ರಚಿಸಿದಂತ ಕೃತಿಗಳು ಯಾವದಾವ ಅಂದ್ರೆ ರಿಯಾಜ್ ಉಲ್ ಇನ್ಸಾ, ಮಂಜೂರ್ ಉಲ್ ಇನ್ಸಾ ಅಂತಕ್ಕಂಥ ಕೃತಿಗಳು. ಯಾರು ರಚನೆ ಮಾಡ್ತಾರ ಅಂತಂದ್ರ ಸ್ವತಃ ಗವಾನ್ ರಚನೆ ಮಾಡ್ತಾನ. ಮತ್ತು ಸ್ವತಃ ಗವಾನ್ ಮದ್ರಾಸ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದನು. ಮದ್ರಾಸ ಕಾಲೇಜಿನಲ್ಲಿ ಏನಾಗಿದ್ದ ಅಂದ್ರೆ ಉಪನ್ಯಾಸಕನಾಗಿದ್ದ ಅಂತ ಹೊರಡ್ತೀವಿ. ನೋಡ್ರಿ, ಇದು ಗವಾನ್ ಮಾಡಿದ ಸಾಧನೆ. ವಿಜಯನಗರದ ಆಡಳಿತದಲ್ಲಿರ್ತಕ್ಕಂಥ ಬೆಳಗಾವಿ ವಶಪಡಿಸಿಕೊಂಡ, ಅಜಾಮ್ ನಗರ ಅಂತ ಘೋಷಣೆ ಮಾಡ್ದ. ಒಡಿಸ್ಸಾದ ಪುರುಷೋತ್ತಮ ಗಜಪತಿಯನ್ನು ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾನ. ಕೇರಳದ ಶಂಭು ಅರಸನನ್ನು ಸೋಲಿಸ್ಬಿಡ್ತಾನ. ಸೋಲಿಸಿ ಸಾಮ್ರಾಜ್ಯವನ್ನು, ಬಹುಮನಿ ಸಾಮ್ರಾಜ್ಯದ ಕೀರ್ತಿ ಇಷ್ಟೇ ಇತ್ತು ಮೊದಲ, ಗವಾನನಿಂದ ಎಷ್ಟಾಯ್ತು? ಇಷ್ಟೇ ಇದ್ದಿರ್ತಕ್ಕಂಥ ಬಹುಮನಿ ಸಾಮ್ರಾಜ್ಯದ ಕೀರ್ತಿ ಮೊಹಮ್ಮದ್ ಗವಾನನಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗ್ತದ. ಈತ ಒಬ್ಬ ವಿದೇಶಿ ಮುಸ್ಲಿಮನಾಗಿದ್ರಿ. ಹೌದಾ, ಈತ ವಿದೇಶಿ ಮುಸ್ಲಿಂ. ಯಾರು? ಹೌದಾ, ಈತ ಒಬ್ಬ ವಿದೇಶಿ ಮುಸ್ಲಿಮನಾಗಿದ್ದ. ಇವನ ಬೆಳವಣಿಗೆಯನ್ನು ತಾಳಲಾರದೆ ಹಸನ್ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂಥ ಒಬ್ಬ ಸೈನಿಕ ಏನು ಮಾಡ್ದ, ಈತನ ಬೆಳವಣಿಗೆ, ಯಾರ್ದು? ಗವಾನನ ಬೆಳವಣಿಗೆಯನ್ನು ತಾಳಲಾರದೆ ಫೋರ್ಜರಿ, ಒಂದು ಖಾಲಿ ಪೇಪರ್ ಮ್ಯಾಲ
ಗವಾನನ ಸಹಿ ಹಾಕೋತಾನೆ. ಮಹಮ್ಮದ್ ಗವಾನ್ ಒಬ್ಬನು ವಿದೇಶಿ ಮುಸ್ಲಿಮನಾಗಿದ್ದ. ಇವನ ಬೆಳವಣಿಗೆಯನ್ನು ತಾಳಲಾರದೆ ಹಸನ್ ನಿಜಾಮ್ ಉಲ್ ಮುಲ್ಕ್, ಎಂತ ಮುಲ್ಕ? ಹಸನ್ ನಿಜಾಮ್ ಉಲ್ ಮುಲ್ಕ್, ಹೌದಾ, ಗವಾನನ ಕೈಲೊಂದು ಖಾಲಿ ಪೇಪರ್ ಮೇಲೆ ಸಹಿ ಹಾಕೋತಾನ. ಹಾಕೊಂಡ ಸೈನ ಮಂತೇಶ್ ಹಾಕೊಂಡ ಖಾಲಿ ಪೇಪರ್ ಮೇಲೆ ಸಹಿ ಹಾಕೋತಾನ. ಇವ ಪ್ರಧಾನಿ ಅಲ್ಲ ಮೊಹಮ್ಮದ್ ಗವಾನ್, ಇವ ಬಹಳ ಬ್ಯುಸಿ ಇದ್ದ ಸಂದರ್ಭದಲ್ಲಿ ಹಸನ್ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂಥ ವ್ಯಕ್ತಿ ಬಂದು ಅಣ್ಣ ಇದ್ರ ಮೇಲೆ ಒಂದು ಸೈನ್ ಹಾಕೋ ಜರ ಅರ್ಜೆಂಟ್ ಅದ ಅಂದ ತಕ್ಷಣ ಆ ಪೇಪರ್ದಾಗ ಖಾಲಿ ಪೇಪರ್ ಮೇಲೆ ಮೊಹಮ್ಮದ್ ಗವಾನ್ ಒಂದು ಸೈನ, ಇನ್ನೊಂದು ಕಡೆ ಒಂದು ಮೋರ ಒಂದು ಸೈನ್ ಎನ್ಪರ್ ಹಾಕಿಬಿಟ್ಟ. ಸೈನ ಮೋರ್ ಹಾಕಿದ ತಕ್ಷಣ ಈ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದವ ಹಸನ್ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂಥ ವ್ಯಕ್ತಿ ಅಂತಂದ್ರ, ಹೌದಾ ನೋಡ್ರಿ, ಹಸನ್ ನಿಜಾಮ್ ಉಲ್ ಮುಲ್ಕ್ ಏನ್ ಬರ್ದಂದ್ರ ಒಡಿಸ್ಸಾದ ಅರಸರಿಗೆ ಪತ್ರ ಬರ್ದಂಗ್ರಿ ಇದು. ಅದ ಒಡಿಸ್ಸಾದ ಪುರುಷೋತ್ತಮ್ ಗಜಪತಿರೇ, ನೀವು ಬೀದರ್ ಮೇಲೆ ದಾಳಿ ಮಾಡಬೇಕು, ಹೌದಾ, ನಿಮ್ಮ ಪರವಾಗಿ ನಾನಿರುತ್ತೇನೆ, ನಾನು ಎಂದರೆ ಮೊಹಮ್ಮದ್ ಗವಾನ್, ನಾನು ನಿಮ್ಮ ಪರ ನಿಂತು 3ನೇ ಮೊಹಮ್ಮದ್ ಶಾನ ಜೊತೆ ಯುದ್ಧ ಮಾಡಿ ನಿಮಗೆ ಜಯ ಆಗುವಂತೆ ನೋಡಿಕೊಳ್ಳುತ್ತೇನೆ, ಹೌದಾ, ಸಾಮ್ರಾಜ್ಯ ಅರ್ಧದಷ್ಟು ಹಂಚಿಕೊಳ್ಳೋಣ, ಯಾವುದು ಬಹುಮನಿ ಸಾಮ್ರಾಜ್ಯ. ಈ ರೀತಿ ಪತ್ರ ಎನ್ಪಾರ್ ಬರೆದು ಉಲ್ಲೇಖ ಮಾಡಿದ್ರು. ಹೌದಾ, ಉಲ್ಲೇಖ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ, 3ನೇ ಮೊಹಮ್ಮದ್ ಶಾ ಬಹಳ ಕೋಪಿಷ್ಟಿ. ಹೌದು, ಮೊಹಮ್ಮದ್ ಶಾ ಇಲ್ಲೆಲ್ಲ ಸಭೆ ಒಳಗ ಅನೇಕಾರು ಮಂತ್ರಿಗಳೆಲ್ಲ ಕುಂತಿರ್ತಾರ. ಹೌದು, ಅನೇಕಾರು ಮಂತ್ರಿಗಳೆಲ್ಲ ಕುಂತಿರ್ತಾರ. ಇಂಥ ಟೈಮ್ ಒಳಗ ಸಿಟ್ಟಿನಾಗ ಕುಂತಿದ್ರಿ ಇವ ಲೆಟರ್ ಹಿಡ್ಕೊಂಡು, ಗವಾನ್ ಹಿಂಗ್ ಹೆಂಗ್ ಮಾಡ್ಲಕ್ ಸಾಧ್ಯ, ಗವಾನ್ ಈ ರೀತಿ ಹೆಂಗ್ ಮೋಸ ಮಾಡ್ದ ಅಂತ. ಅಂತ ಟೈಮ್ನಾಗ ಗವಾನನ್ ಎಂಟ್ರಿ ಐತ್ರಿ ಒಳಗ್. ಹೌದಾ, ಗವಾನನ್ ಎಂಟ್ರಿ ಆದ ಬಳಿಕ 3ನೇ ಮೊಹಮ್ಮದ್ ಶಾ ಎನ್ಪರ್ ಕೇಳ್ತಾನ, ಸಿಟ್ಟಿನಾಗ ಕುಂತಿದ್ದ 3ನೇ ಮೊಹಮ್ಮದ್ ಶಾ ಹೇಳ್ತಾನ, ಹೌದಾ, ಮೊಹಮ್ಮದ್ ಗವಾನನೇ, ರಾಜದ್ರೋಹ ಕೆಲಸಕ್ಕೆ ಯಾವ ಶಿಕ್ಷೆ ಅಂತ. ಹೌದಾ, ರಾಜದ್ರೋಹ ಕೆಲಸಕ್ಕೆ ಯಾವ ಶಿಕ್ಷೆ ಅಂದ ತಕ್ಷಣ ಗವಾನ್ ಹೇಳ್ಕೊತಾನೆ ಹೊಂಟು ಬಿಟ್ಟು ಏನ್ ಹೇಳ್ದ ಅಂತಂದ್ರೆ ರಾಜದ್ರೋಹ ಕೆಲಸಕ್ಕೆ ಶಿರಚ್ಛೇದನವೇ ಶಿಕ್ಷೆ ಅರಸರೇ ಅಂತ. ಹಂಗೆ ಹೇಳಿದ ತಕ್ಷಣ ಈ 3ನೇ ಮೊಹಮ್ಮದ್ ಶಾ ಏನ್ ಮಾಡ್ದ ಅಂದ್ರ, ತಾನೇನು ಬರ್ದು ಕೊಟ್ಟಿದ್ದಲ್ಲ ಅವನ ಹತ್ರ ಏನ್ ಲೆಟರ್ ಇತ್ತಲ್ಲ, ಆ ಲೆಟರ್ ನಿನ್ನ ಶಿಕ್ಷೆ ನೀನೇ ಘೋಷಿಸಿಕೊಂಡೆ ಅಂತೇಳಿ ಲೆಟರ್ ಹಾರೋಡ್ ಬಿಟ್ರಿ ಅವ್ನ ಮುಖದ ಮೇಲೆ. ಯಾರ ಮೇಲ? ಮೊಹಮ್ಮದ್ ಗವಾನನ ಮೇಲೆ ಲೆಟರ್ ಹಾರೋಡ್ ಬಿಡ್ತಾನ. ಲೆಟರ್ ಏನ್ಪರ್ ನೋಡ್ಬಿತ್ತವ ಗಾಬರಿಯಾಗಿ, ಸೈನ್ ಅದ ಅವಂದೇ ಅದ, ಮೋರ್ ಹೊಡೆದಿದ್ದು ಅವಂದೇ ಅದ. ಹೇಳ್ತಾನ ಗವಾನ್, ಹೇಳ್ತಾನ, ಮಹಾರಾಜರೇ ಈ ಸೈನ ಈ ಮೋರ ಎಲ್ಲಾ ನಂದೇ ಅದ, ನಾನು ಒಪ್ಕೋತೀನಿ, ಆದ್ರೆ ಇದ್ರದಾಗಿರ್ತಕ್ಕಂಥ ಬರವಣಿಗೆ ಏನದ ಅಲ್ಲ, ಹೌದಾ, ಇದ್ರದಾಗಿರ್ತಕ್ಕಂಥ ಬರವಣಿಗೆ ಏನದ ಅಲ್ಲ, ಆ ಬರವಣಿಗೆ ನಂದಲ್ಲ. ಏನಲ್ಲ? ಹೌದಾ, ನಂದಲ್ಲ ಬರವಣಿಗೆ, ಇದು ಏನದ ಅಲ್ಲ, ಈ ಬರವಣಿಗೆ ನಾನು ಬರ್ದಿಲ್ರಿ ಮಾಲಕರೇ, ನೀವು ನಾನು ನಂಬ್ರಿ ಅಂತ ನೆನಪರ್ ಹೇಳ್ಬಿಟ್ಟ. ಬರಿಲತ್ತಿದ್ರಿ. ಹೌದಾ, ಇದು ನಂದಲ್ಲ ಬರವಣಿಗೆ ಅಂದ್ರೂ ಕೂಡ ಈ 3ನೇ ಮೊಹಮ್ಮದ್ ಶಾ ಎನ್ಪರ್ ಕೇಳಲಿಲ್ಲ. ಕೇಳ್ದೇನ್ರಿ? ಹೌದಾ, 3ನೇ ಮೊಹಮ್ಮದ್ ಶಾ ಕೇಳಿಲ್ಲ. ಹಾಗಾದ್ರೆ ಇಲ್ಲಿ ಏನಾಯ್ತು? ಒಂದೇ ಮಿನಿಟ್ ರೀ. ಗವಾನ್ 1481 ಅವಧಿಯಲ್ಲಿ 1481 ಅವಧಿಯಲ್ಲಿ ಏನಾಯ್ತು ಅಂದ್ರ, ಗವಾನನಿಗೆ ಎನ್ಪರ್ ಮೊಹಮ್ಮದ್ ಶಾ ಎನ್ಪರ ಶಿಕ್ಷೆ ಕೊಟ್ಟು ಬಿಡ್ತಾನೆ. ಹೌದಾ, ಗವಾನನಿಗೆ ಶಿರಚ್ಛೇದನವೇ ಶಿಕ್ಷೆ ಅಂತ ಇವನೇ ಹೇಳಿದ್ನಲ್ಲ. ಹೌದಾ, ಯಾವ ಛೇದನ?
ಗವಾನ ಗವಾನನಿಗೆ ಶಿಕ್ಷೆ ಏನಪ್ಪ ಅಂದ್ರ ದೊರೀತದ. ಹೌದಾ, ಇಲ್ಲಿ ಹೇಳ್ತಾನ ಆತ, ನಾ ಬರ್ದಿಲ್ಲಪ್ಪ, ನನ್ ತಪ್ಪಿಲ್ಲ, ಇದು ಯಾರೋ ಫೇಕ್ ಬರ್ದಾರ, ಸುಳ್ಳು ಸುದ್ದಿ ಅದ ಇದು ಅಂತೇಳಿ ಹೇಳಿದ್ರು ಕೂಡ ಈ ಮೂರನೇ ಮೊಮ್ಮಾಶ ಕೇಳೋದಿಲ್ಲ. ಕೇಳ್ತಾನೇನ್ರಿ? ಮೂರನೇ ಮೊಮ್ಮಾಶ ಕೇಳಿಲ್ಲ, ಇವನಿಗೆ ವೈದ್ಯ ಶಿರಚ್ಛೇದನೆ ಮಾಡ್ರಿ ಅಂತೇಳಿ ಈ ಸಭೆ ಒಳಗ ಹೌದಾ ಘೋಷಣೆ ಮಾಡಿ ಹೋಗ್ಬಿಟ್ಟ. ಹೋಗುವ ಸಂದರ್ಭದಲ್ಲಿ ಗವಾನ್ ಹೇಳ್ತಾನ, ಏನಂತ ಹೇಳ್ದ ಅಂತಂದ್ರ, ನನ್ನಂತ ವಯೋವೃದ್ಧನ ಜೀವ ನನಗೇನು ಮುಖ್ಯವಲ್ಲ. ಏನಲ್ಲ? ನನ್ನಂತ ವಯೋವೃದ್ಧನ ಜೀವ ನನಗೇನು ಮುಖ್ಯವಲ್ಲ, ಆದರೆ ನನ್ನ ಮರಣ ಅಥವಾ ನನ್ನ ಸಾವು ಹೌದಾ ಬಹುಮನಿ ಸಾಮ್ರಾಜ್ಯವು ಅಂತ್ಯವಾಗುತ್ತದೆ ಅಂತೇಳಿ ಘೋಷಣೆ ಮಾಡ್ಬಿಟ್ಟ. ಹೌದಾ, ಏನು ಬೆಕ್ಕಾದಾಗಲ್ಲ, ನಿನಗ್ ಕೊಲ್ತೇವ್ ಪೈಲ ಅಂತೇಳಿ ಏನ್ ಮಾಡುದು ಅಂತಂದ್ರೆ ಅದು ಹೋಯ್ತು. ಶಿರಚ್ಛೇದನೆ ಈ ಮೊಹಮ್ಮದ್ ಗವಾನನಿಗೆ ಏನ್ ಮಾಡಿದ್ರು ಅಂದ್ರ 1481 ಗವಾನನ ಶಿರಚ್ಛೇದನೆ ಮಾಡಿಬಿಟ್ರು. ಮಾಡಿದ್ರ ಕುತ್ತಿಗೆ ಕಡ್ದು ಬಿಟ್ರು. ಹೌದಾ, ಕುತ್ತಿಗೆ ಏನ್ಪಾರ ಕಡ್ದು ಬಿಟ್ರು. ನಂತರ ಸುದ್ದಿ ಗೊತ್ತಾಯ್ತು, ಕಡ್ದ ಬಳಕ್ ಗೊತ್ತಾಯ್ತ್ರಿ. ಹೌದಾ, ಯಾರಿಗೆ? ಸುಲ್ತಾನ ಯಾರು ಮೂರನೇ ಮೊಮ್ಮಾಶನಿಗೆ ಏನ್ಪಾರ್ ಗೊತ್ತಾಗ್ಬಿಡ್ತು ಗವಾನ ಸತ್ತ. ಹೌದಾ, ಮೂರನೇ ಮೊಮ್ಮಾಶನಿಗೆ ಏನ್ಪಾರ್ ಗೊತ್ತಾಗ್ಬಿಡ್ತದ. ಹೌದಾ, ಗೊತ್ತಾದ ಬಳಿಕ 1482 ಈ ಮೊಹಮ್ಮದ್ ಗವಾನ್ ಏನ್ಪಾರ್ ಹುಚ್ಚನಾಗಿ ಸತ್ತು ಹೋಗ್ಬಿಡ್ತಾನೆ. ಇದು ಮೊಹಮ್ಮದ್ ಗವಾನ್ ಅಲ್ಲತ್ತೆ, ಮೂರನೇ ಮೊಮ್ಮಾಶ. ಯಾವ ಶಾ? ಮೂರನೇ ಮೊಮ್ಮಾಶ ಹುಚ್ಚನಾಗಿ ಸಾಯ್ತು ಬಿಡ್ತಾನ. ಗವಾನನ ಸಮಾಧಿಯ ಮೇಲೆ ಪಾಯಿಂಟ್ ಮಾಡ್ರಿ. ಗವಾನನ ಸಮಾಧಿಯ ಮೇಲೆ ಇದು ಫಸ್ಟ್ ಈ ಪಾಯಿಂಟ್ ಮಾಡ್ರಿ. 1481 ಗವಾನನ ಶಿರಚ್ಛೇದನ ಮಾಡಲಾಯಿತು. ಗವಾನನ ಶಿರಚ್ಛೇದನ ಮಾಡಲಾಯಿತು. ಮಾಡಿದ್ರಿ? ಗವಾನನ ಶಿರಚ್ಛೇದನ ಮಾಡಲಾಯಿತು. ನೆಕ್ಸ್ಟ್, ಗವಾನ್ ಸಮಾಧಿಯ ಮೇಲೆ ಮುಗ್ಧ ಗವಾನ್ ಎಂದು ಕೆತ್ತಲಾಗಿದೆ. ಗವಾನ್ ಸಮಾಧಿಯ ಮೇಲೆ ಮುಗ್ಧ ಗವಾನ್ ಎಂದು ಕೆತ್ತಲಾಗಿದೆ. ಗವಾನ್ ಸಮಾಧಿಯ ಮೇಲೆ ಮುಗ್ಧ ಗವಾನ್ ಎಂದು ಕೆತ್ತಲಾಗಿದೆ. ಕೆತ್ತದ್ರಿ? ಮುಗ್ಧ ಮುಗ್ಧರಿ ಇನ್ನೋಸೆಂಟ್. ಹೌದಾ, ಮುಗ್ಧ ಗವಾನ್ ಎಂದು ಕೆತ್ತಲಾಗಿದೆ. ನೀವು ಮುಗ್ಧ ಗವಾನ್ ಅಂತ ಬರ್ತೀರಿ ಏನ? ಹೌದಾ, ಮುಗ್ಧ ಗವಾನ್ ಆಯ್ತಾ. ನೆಕ್ಸ್ಟ್, ಈ ಮೂರನೇ ಮೊಮ್ಮಾಶನ ನಂತರ 4ನೇ ಮೊಮ್ಮಾಶ ಏನ್ಪರ್ ಬರ್ತಾನ? ಇವೆಲ್ಲ ಅಸಮರ್ಥ ಅರಸರು. 4ನೇ ಮೊಮ್ಮಾಶ ಅಧಿಕಾರಕ್ಕೆ ಬಂದ. ಇವ್ರ ನಂತರ ವಲೀಂ ಉಲ್ಲಾ ಮತ್ತು ಕುಲೀಂ ಉಲ್ಲಾ. ವಲೀಂ ಉಲ್ಲಾ, ಕುಲೀಂ ಉಲ್ಲಾ ಇವರು ಬಹುಮನಿ ಸಾಮ್ರಾಜ್ಯದ ಕಡೆಯ ಅರಸರು. ಬಹುಮನಿ ಸಾಮ್ರಾಜ್ಯದ ಕಡೆಯ ಅರಸ ವಲೀಮುಲ್ಲಾ ಕುಲೀಮುಲ್ಲಾ. 4ನೇ ಮೊಮ್ಮಾಶ ಅಧಿಕಾರಕ್ಕೆ ಬರ್ತಾನ್ರಿ. 4ನೇ ಮೊಮ್ಮಾಶ ನಂತರ ವಲೀಮುಲ್ಲಾ ಕುಲೀಮುಲ್ಲಾ ಇವರಿಬ್ರು ಅಣ್ಣತಂಬರ್ರಿ. ವಲೀಮುಲ್ಲಾ ಕುಲೀಮುಲ್ಲಾ, ವಲೀಮುಲ್ಲಾ ಕುಲೀಮುಲ್ಲಾ ನೋಡ್ರಿ, ಬಹುಮನಿ ಸಾಮ್ರಾಜ್ಯದ ಕಡೆಯ ಅರಸರು. ಬರದ್ರ ಎಲ್ಲಾ ಪಾಯಿಂಟ್ ಇದಕ್ಕೆ ಹಾಕ್ರಿ. ಹದಿನೇಳರಿಂದ 20ಕ್ಕ ಸಾಮ್ರಾಜ್ಯ ಇದು ಆಗ್ಬಿಡ್ತದೆ. ಅದು ಇದು ಎಂಡ್ ಆಗಲ್ಲ, ಡಿವೈಡ್ ಆಗ್ಬಿಡ್ತಾವ ಬಹುಮನಿ ಸಾಮ್ರಾಜ್ಯ. ತಿಳಿತಾ? ಯಾವ್ಯಾವ ಡಿವೈಡ್ ಅದು ನೋಡಿ, ತೆಗಿಲ ಇದು ಯಾವ್ಯಾವ ಡಿವೈಡ್ ಆಯ್ತು ಅಂದ್ರ, ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬಿರಾರಿನ ಇಮಾದತ್ ಶಾಹಿಗಳು, ನೆಕ್ಸ್ಟ್ ಬಹುಮನಿಯ ಬರೀದ್ ಶಾಹಿಗಳು. ಈ ರೀತಿ ಏನ್ಪರ್ ಡಿವೈಡ್ ಆಗ್ಬಿಡ್ತು. ಇವ ಹಾಕಿದ್ದಲ್ಲ ಶಾಪ್ ಗವಾನ, ನನ್ನ ಮರಣದ ನಂತರ ಬಹುಮನಿ ಸಾಮ್ರಾಜ್ಯ ವಿನಾಶ ಅಂತೇಳಿ. ಹಾಗಾಗಿ ಅವ ಹಾಕಿದಂತೆ ಬಹುಮನಿ ಸಾಮ್ರಾಜ್ಯ ಸಂಪೂರ್ಣವಾಗಿ ವಿನಾಶ ಆಗ್ಬಿಡ್ತ್ರಿ. ತಡ್ತಾವ್ರಿ. ಈಗಿನ ಕಾಲದವ್ರು ತಟ್ಟಲ್ಲ ಶಾಪ, ಈಗಿನ ಕಾಲಕ್ಕೂ ತಡ್ತಾವ್. ಕರೆಕ್ಟ್ ಆಗಿದ್ದರು ಮನುಷ್ಯ, ಕರೆಕ್ಟ್ ಆಗಿರ್ಬೇಕು.
ಆತ್ಮಸಾಕ್ಷಿ ಕರೆಕ್ಟ್ ಆಗಿರ್ಬೇಕು. ಆತ್ಮಸಾಕ್ಷಿ ಕರೆಕ್ಟ್ ಇದ್ದು ಯಾವನಿಗರ ಶಾಪ ಹಾಕಿದ್ರಿ ಅಂದ್ರೆ 100% ತಪ್ತವ್ರಿ. ನೀವು ಮಾಡೋದೇ ಉಡಾಳ ಕೆಲಸ ಅಂತರ್ದಾಗ ನಾ ಶಾಪ ಹಾಕ್ತೀನಿ ಹೋಗಿ ತಟ್ ಅಂದ್ರೆ ಹೆಂಗೆ ತಡ್ತದ? ಅಂದ್ರೆ ನಾ ನಿಮಗಂತ ಇಲ್ಲ, ಈ ಜನ್ರೇಷನ್ ಹಂಗದ. ಮಾಡೋದು ಓಸು ಉಡಾಳ ಕೆಲಸ, ಶಾಪ ಹಾಕ್ತಾರಂತ. ಹೌದಾ? ತಡ್ತವೆ ನಾವು? ಹೌದಾ? ತಟ್ಟೋದಿಲ್ಲ. ನೀವು ಸ್ವಚ್ಛಂದವಾಗಿದ್ದಾಗ ನಿಮ್ಮ ಮನಸ್ಸಿಗೆ ಭಾಳ ಹರ್ಟ್ ಆಯಿತು, ನಿಮ್ಮ ಹರ್ಟಿಂದ ನೀವು ಯಾರಿಗಾರ ಶಾಪ್ ಹಾಕಿದ್ರೆ ಇದು 100% ತಡ್ತದೆ. ನಾವು ಸ್ವಚ್ಛಂದಾಗಿರ್ಬೇಕು ಫಸ್ಟ್, ತಿಳಿತಾ? ಹಂಗ ಮೊಹಮ್ಮದ್ ಗವಾನ್ ಯಾವುದೇ ತಪ್ಪು ಮಾಡಿಲ್ಲ, ಆತ ಸ್ವಚ್ಛಂದವಾಗಿದ್ದ. ಬಹುಮನಿ ಸಾಮ್ರಾಜ್ಯಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡ್ದಿದ್ದ. ಹೌದಾ? ಪ್ರಾಮಾಣಿಕವಾಗಿ ದುಡ್ದಿದ್ದ ಅಂತರ್ದಾಗ ಅವನಿಗೆ ಇಂಥ ಶಿಕ್ಷೆ ಕೊಟ್ಟರೆ ನಡೀತದೇನ್ರಿ? ಹಾಗಾಗಿ ಅವ ಶಾಪ ಹಾಕ್ದ, ಬಹುಮನಿ ಸಾಮ್ರಾಜ್ಯ ಹೋಯ್ತು. ಹೋಯ್ತಾ ಹೋಗಿಲ್ರಿ? ಬಹುಮನಿ ಸಾಮ್ರಾಜ್ಯ ಹೋಯ್ತು. ಹೋಗಾದ ಬಳಕ ನೋಡ್ರಿ 5 ಸಾಮ್ರಾಜ್ಯ ಡಿವೈಡ್ ಆಗ್ತಾವ. ಯಾವ್ಯಾವ ಡಿವೈಡ್ ಅದ? ಬಿಜಾಪುರದ ಆದಿಲ್ ಶಾಹಿಗಳು 1489 ಸ್ವತಂತ್ರ ಘೋಷಿಸೋತದು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಪ್ರಥಮ ಬಾರಿಗೆ ಬಹುಮನಿ ಸಾಮ್ರಾಜ್ಯದಿಂದ ಮೊಟ್ಟ ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಸಾಮ್ರಾಜ್ಯ ಯಾವುದಂದ್ರೆ ಬಿಜಾಪುರ ನೋಡ್ರಿ. ನೆಕ್ಸ್ಟ್ ಅಹಮದ್ ನಗರದ ನಿಜಾಂ ಶಾಹಿಗಳು ನಾ ಹೇಳ್ತಾ ಬರ್ಕೋರಿದ್ದು, ಚಾಟ್ ಹಾಕ್ರಿ ಆಮೇಲೆ ಹೇಳ್ತಾ. ಗೋಲ್ಕೊಂಡದ ಕುತುಬ್ ಶಾಹಿಗಳು ಬಿರಾರಿನ ಇಮಾದತ್ ಶಾಹಿ ಬೀದರ್ನ ಬರೀದ್ ಶಾಹಿ ನೋಡ್ರಿ. ಬಹುಮನಿ ಸಾಮ್ರಾಜ್ಯ ಒಡೆದೇನಾಯ್ತು ಅಂದ್ರ 5 ಭಾಗ ಆಯ್ತ್ರಿ. ಎಷ್ಟು ಭಾಗ? 5 ಭಾಗ. ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ ನಗರದ ನಿಜಾಂ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬಿರಾರಿನ ಇಮಾದತ್ ಶಾಹಿ, ಬೀದರ್ನ ಬರೀದ್ ಶಾಹಿ. ಎಂತ ಶಾಹಿ ನೋಡ್ರಿ, 5 ಭಾಗ ಆಯ್ತು. ಹೌದಾ? ನೆಕ್ಸ್ಟ್ ನೋಡ್ರಿ, ಕಲೆ ಮತ್ತು ವಾಸ್ತುಶಿಲ್ಪ ಅಂತ. ಕಲೆ ಮತ್ತು ಇದು ಬರ್ತಾರ ಚಾಟ. ಇಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಕೋರಿ. ಬಹುಮನಿ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಸಾಮ್ರಾಜ್ಯ ಬಿಜಾಪುರದ ಆದಿಲ್ ಶಾಹಿ ಸಾಮ್ರಾಜ್ಯ. ಬರೀ ಬಹುಮನಿ ಸಾಮ್ರಾಜ್ಯದ ಆಡಳಿತದಲ್ಲಿ ಬಹುಮನಿ ಸಾಮ್ರಾಜ್ಯದ ಆಡಳಿತದಲ್ಲಿ ಮೊಟ್ಟ ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಮನೆತನ
ಬಿಜಾಪುರದ ಆದಿಲ್ ಶಾಹಿ ಮನೆತನ. ಆದಿಲ್ ಶಾಹಿ ಮನೆತನ. ಆದಿಲ್ ಶಾಹಿ ಮನೆತನ. ಕಡೆಯದಾಗಿ ಸ್ವತಂತ್ರ ಘೋಷಿಸಿಕೊಂಡ ಮನೆತನ. ಕಡೆಯದಾಗಿ ಸ್ವತಂತ್ರ ಘೋಷಿಸಿಕೊಂಡ ಮನೆತನ ಬೀದರ್ನ ಬರೀದ್ ಶಾಹಿ ಮನೆತನ. ನೋಡಿ, ಇದು ಫಸ್ಟ್, ಇದು ಲಾಸ್ಟ್. ಇದು ಫಸ್ಟ್, ಇದು ಲಾಸ್ಟ್. ಆಯ್ತಾ? ಕಲೆ ಮತ್ತು ವಾಸ್ತುಶಿಲ್ಪ ತೆಗಿಲ್ಲ ಇದು. ಕಲೆ ಮತ್ತು ವಾಸ್ತುಶಿಲ್ಪ, ಇದ್ರ ಲಕ್ಷಣ ನೋಡ್ರಿ. ಲಕ್ಷಣ ಹೆಂಗದ? ಒಂದು ಪರ್ಷಿಯನ್, ಹೌದಾ, ಪರ್ಷಿಯನ್ ಮತ್ತು ತುಘಲಕ್ ಶೈಲಿ ರೀ. ಬರೀ ಪಾಯಿಂಟ್ ಚಂದ ಪಾಯಿಂಟ್ ಮಾಡಿ. ತುಘಲಕ್ ಶೈಲಿಯಲ್ಲಿ ಸ್ಮಾರಕಗಳು ನಿರ್ಮಾಣ ಆಗಿದಾವ. ಗೋಳಾಕಾರದ ಸ್ಮಾರಕ ರೀ. ಗೋಳಾಕಾರದ ಸ್ಮಾರಕ. ಎತ್ತರವಾದ ತಳಪಾಯದ ಮೇಲೆ, ಎತ್ತರವಾದ ತಳಪಾಯದ ಮೇಲೆ, ತಳಪಾಯದ ಮೇಲೆ, ತಳಪಾಯದ ಮೇಲೆ ಗೋಳಾಕಾರದ ಸ್ಮಾರಕ. ಗೋಳಾಕಾರದ ಗೋಳಾಕಾರದ ಸ್ಮಾರಕ. ಅದರ ಮೇಲೆ ಗುಮ್ಮಟ. ಅದರ ಮೇಲೆ ಗುಮ್ಮಟ ಏನ್ಪರ್ ನಿರ್ಮಾಣ ಮಾಡೋದು. ಗುಮ್ಮಟ ಇವು ಎಂತ ಶೈಲಿ ಅಂತಂದ್ರೆ ಪರ್ಷಿಯನ್ ಮತ್ತು ತುಘಲಕ್ ಶೈಲಿ ಅಂತ ಏನ್ಪರ್ ನೋಡ್ತೀವಿ. ತುಘಲಕ್ ಶೈಲಿ ಅಂತ ಸ್ಮಾರಕಗಳು ಯಾವ್ಯಾವ ಅದಾವ್ರಿ? ಒಂದು ಜಾಮಿ ಮಸೀದಿ. ಜಾಮಿ ಮಸೀದಿ. ರಫಿ ಅಂತಕ್ಕಂಥವನು ಇದರ ಶಿಲ್ಪಿಯಾಗಿದ್ದ. ಕಲಬುರಗಿ ಸ್ಮಾರಕಗಳು ನೋಡ್ರಿ. ಖ್ವಾಜಾ ಬಂದೇ ನವಾಜ್ ದರ್ಗಾ. ಖ್ವಾಜಾ ಬಂದೇ ನವಾಜ್ ದರ್ಗಾ. ಶಾ ಬಜಾರ್ ಮಸೀದಿ. ಶಾ ಬಜಾರ್ ಮಸೀದಿ. ಶಾ ಬಜಾರ್ ಮಸೀದಿ. ನೆಕ್ಸ್ಟ್ ಶಾ ಬಜಾರ್ ಮಸೀದಿ. ಸಾತ್ ಗುಂಬಾಜ್. ಹಫ್ತ್ ಗುಂಬಾಜ್. ಹಫ್ತ್ ಗುಂಬಾಜ್. ಗುಂಬಾಜ್. ಚೋರ್ ಮಹಲ್. ಚೋರ್ ಮಹಲ್ ಇಲ್ಲೇ ಕಲಬುರ್ಗಿದಾಗ ಅದ ರೀ. ಕದ್ದಿದೆಲ್ಲ ತಂದು ಅಲ್ಲೇ ಇಡೋದು. ಇಲ್ಲಿ ಆಳನ್ ನಾಕ ಬಲ್ಲದ ಚೋರ್ ಮಹಲ್. ರೀ ಈ ಕಡೆ ಆಳದ್ ನಾಕ. ಹೌದಾ, ಚೋರ್ ಮಹಲ್. ಎಂತ ಮಹಲ್ ರೀ? ಚೋರ್ ಮಹಲ್. ಹಾಗಾದ್ರೆ ಬೀದರ್ನಲ್ಲಿ ಕಂಡು ಬರ್ತಕ್ಕಂಥ ಸ್ಮಾರಕ ಯಾವದ ನೋಡ್ರಿ? ಬೀದರ್ ಕೋಟೆ. ಬೀದರ್ ಕೋಟೆ. ಹೌದಾ, ಸೋಲಾರ್ ಖಂಬಾ ಮಸೀದಿ. ಅಷ್ಟೂರ್ ಮಸೀದಿ. ಅಷ್ಟೂರ್ ಮಸೀದಿ. ಎಂತ ಮಸೀದಿ? ಅಷ್ಟೂರ್ ಮಸೀದಿ. ಅಷ್ಟೂರ್ ಮಸೀದಿ. ಸಂಗೀತ್ ಮಹಲ್. ಸಂಗೀತ್ ಮಹಲ್. ಆನಂದ್ ಮಹಲ್. ಬಿಜಾಪುರ್ನಲ್ಲೂ ಆನಂದ್ ಮಹಲ್ ಅದ, ಇಲ್ಲೊಂದು ಆನಂದ್ ಮಹಲ್ ಅದ. ಹೌದಾ, ಇವೆಲ್ಲ ಬಹುಮನಿ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರಕಗಳು. ಬಹುಮನಿ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರಕಗಳು ಅಂತ ಬರ್ಬಿಡ್ತೀವಿ. ಬರ್ದ್ರ